ಇದು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇವತ್ತು ಎರಡು ಪ್ರಮುಖವಾಗಿರ್ತಕ್ಕಂಥ ಕೇಸ್ಗಳನ್ನ ಇಟ್ಕೊಂಡು ನಾನು ಈ ಒಂದು ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯೋಗೀಶ್ ಗೌಡ ಮರ್ಡರ್ ಕೇಸ್. ಸುಮಾರು 10 ವರ್ಷಗಳ ಹಿಂದಿನ ಮರ್ಡರ್ ಕೇಸ್ ಇದು. ಅವತ್ತಿಗೆ ಪ್ರಭಾವಿಯಾಗಿದ್ದಂಥ ವ್ಯಕ್ತಿ ಯೋಗೀಶ್ ಗೌಡ ಒಂದು ಮರ್ಡರ್ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿ ವಿನಯ್ ಕುಲಕರ್ಣಿ. ಇವರನ್ನು ಅವತ್ತಿನ ಸರ್ಕಾರ ಸೇಫ್ ಗಾರ್ಡ್ ಮಾಡಿಬಿಟ್ಟಿತ್ತು ಅವತ್ತಿಗೆ. ಸೊ ಈ ಇಡೀ ಯೋಗೀಶ್ ಗೌಡ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ನಿರ್ದೋಷಿ ಅಂತ ಹೇಳಿಬಿಟ್ಟಿತ್ತು ಅಂತ ವಿಷಯ ಬಂದಾಗ ಆ ಸ್ಥಳೀಯ ತನಿಖೆ ಆ ಥರದ್ದು ಹೇಳಿದಾಗ ಇದ್ಯಾವುದೋ ರಿಯಲ್ ಎಸ್ಟೇಟ್ ಮರ್ಡರ್ ಅಂತೆ, ಇದಕ್ಕೂ ವಿನಯ್ ಕುಲಕರ್ಣಿಗೂ ಸಂಬಂಧ ಇಲ್ಲವಂತೆ ಅಂತೆಲ್ಲ ವಿಚಾರಗಳು ಬಂದಾಗ ಇಲ್ಲ ಇದನ್ನು CBI ಕೊಡಬೇಕು ಅಂತಾಯಿತು. ಸರಿ, ಸಿದ್ದರಾಮಯ್ಯನವರ ಸರ್ಕಾರ ಆ ಒಂದು ಸರ್ಕಾರದ ನಂತರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಏನು ಮಾಡಿತು, ವಿನಯ್ ಕುಲಕರ್ಣಿ ವಿಚಾರವನ್ನು CBIಗೆ ಕೊಟ್ಟುಬಿಡ್ತು. ಯೋಗೀಶ್ ಗೌಡನ ಮರ್ಡರ್ ಹೇಗಾಯಿತು ಅಂಥೇಳಿ CBI ಏನು ಮಾಡಿತು, ಇಲ್ಲ ಈ ಒಂದು ವಿಚಾರ ಎಲ್ಲ ಇದಾದ ಮೇಲೆ ಈ ವಿಚಾರಣೆ ಆದಮೇಲೆ ತೀರಾ ಮೊನ್ನೆ ಒಂದು ತೀರ್ಪು ಬಂದುಬಿಡ್ತು. ಏನಂತ ಆ ತೀರ್ಪು ಅಂತ ಹೇಳಿದ್ರೆ, ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ, ಇನ್ನೂ ಒಂದಷ್ಟು ಜನ ಆರೋಪಿಗಳಿಗೆ ಇಲ್ಲಿ ಜೀವಾವಧಿ ಶಿಕ್ಷೆ ಆಯಿತು. ಸೊ ಈಗ ನಮ್ಗೆ ಇವತ್ತು ಚೆಕ್ ಮಾಡಿಕೊಂಡಾಗ ಹೈಕೋರ್ಟಲ್ಲಿ ಚೆಕ್ ಮಾಡಿದಾಗ ಪೂರ್ತಿ ಉಲ್ಟಾ ಇಲ್ಲ. ಈ ಇಡೀ ಏನು ಕೆಳಹಂತದ ನ್ಯಾಯಾಲಯ ತೀರ್ಪು ಕೊಟ್ಟಿದೆಯಲ್ಲ, ಈ ತೀರ್ಪಿಗೆ ತಡೆ ತಂದಿದೆ ಇಲ್ಲಿ. ಈ ತೀರ್ಪಿಗೆ ಸ್ಟೇ ತಂದಿರೋದು ಹೈಕೋರ್ಟ್. ಹಾಗಾಗಿ ಇಡೀ ಪ್ರಕರಣದಲ್ಲಿ ಜೀವಾವಧಿ, ಆ ವ್ಯಕ್ತಿಯ MLA ಸ್ಥಾನ ಹೊರಟು ಹೋಗುತ್ತೆ ಅಂತ ಯಾವ ಒಂದು ವಿಚಾರ ಇತ್ತೋ, ಈಗ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಆ ಇಡೀ ತೀರ್ಪಿಗೆ ಸ್ಟೇ ಕೊಟ್ಟಿದೆ. 5 ಲಕ್ಷದ ಒಂದು ಶ್ಯೂರಿಟಿ ಕೊಟ್ಟಿದೆ. ದೇಶ ಬಿಟ್ಟು ಹೋಗಬಾರದು, ಧಾರವಾಡಕ್ಕೂ ಇನ್ನೆಲ್ಗೋಬೇಕಾದ್ರೆ ವಿನಯ್ ಕುಲಕರ್ಣಿ ಹೋಗಬಹುದು ಅಂತ. ಇಡೀ ಮರ್ಡರ್ ಕೇಸಲ್ಲಿ ಅನೇಕ ಆರೋಪಿಗಳಿದ್ದರು. ಈ ಆರೋಪಿಗಳಲ್ಲಿ ಒಬ್ಬ ಹಾಸ್ಟೈಲ್ ಆದ, ಅಪ್ರೂವರ್ ಅಂತ. ಅಪ್ರೂವರ್ ಅಂದರೆ ಈ ಕೊಲೆ ಬಗ್ಗೆ ನಾನು ಹೇಳ್ತೀನಿ ಅಂತ. ಯಾವ ಒಂದು ಕೊಲೆ ಕೇಸ್ಗಳಲ್ಲಿ ಪೊಲೀಸರಿಗೆ ಬಲವಾದ ಸಾಕ್ಷ್ಯಗಳು ಸಿಗಲ್ವೋ, ಪೊಲೀಸರಿಗೆ ಇರಬಹುದಾದ ಕಟ್ಟಕಡೆಯ ಅಸ್ತ್ರ ಯಾವುದು ಅಂತ ಹೇಳಿದ್ರೆ, ಆರೋಪಿಗಳು ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರಲ್ಲ, ನೀನೊಬ್ಬನ ಬಿಟ್ಬಿಡ್ತೀನಿ ಕಣೋ, ನೀನು ಈ ಕಥೆ ಎಲ್ಲ ಹೇಳ್ಬಿಟ್ಟು ನೀಟಾಗಿ ಏನೇನು ನಡೀತು ಅಂತ ಹೇಳಿದಾಗ ಅಪ್ರೂವರ್ ಆದರು, ಯಾವ ಥರ ಪ್ಲ್ಯಾನ್ ಆಗಿತ್ತು, ಯಾರು ಬೆಂಗಳೂರಿಂದ ಬಂದಿದ್ದರು, ಯಾರು ಧಾರವಾಡದಲ್ಲೇ ಹೊಡೆದು ಹಾಕಿಬಿಟ್ರು, ಏನು ಕಥೆ, ಜಿಮ್ಗೆ ಯೋಗೀಶ್ ಗೌಡ ಎಷ್ಟೊತ್ತಿಗೆ ಬಂದಿದ್ದ, ಯಾವ್ಯಾವ ಕಾರುಗಳನ್ನು ಬದಲಾಯಿಸಿಕೊಂಡು ನಾವು ಪರಾರಿಯಾದ್ವಿ, ಪೇರಿಕಿತ್ವಿ ಎಲ್ಲ ಹೇಳಿಬಿಟ್ಟಿದ್ರು. ವಿನಯ್ ಕುಲಕರ್ಣಿನ ಪೊಲಿಟಿಕಲ್ ಮೋಟಿವೇಶನ್ನ ಕಾರಣದಿಂದಾಗಿ ಅವತ್ತಿಗೆ ಅಪರಾಧಿಯನ್ನಾಗಿ ಮಾಡಲಾಯಿತಾ? ಇದರ ನಿಜಕ್ಕೂ ವಿನಯ್ ಕುಲಕರ್ಣಿ ಇಡೀ ಕ್ರಿಮಿನಲ್ ಕಾನ್ಸ್ಪಿರಸಿ, ಇಡೀ ಒಂದು ಮರ್ಡರ್ ಕೇಸಲ್ಲಿ ಯಾವುದಕ್ಕೂ ಕೂಡ ಅತ್ಯಂತ ಪ್ರಧಾನ ಪಾತ್ರ ವಹಿಸುವುದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ. ಅಪರಾಧಿಕ ಒಳಸಂಚು ಮತ್ತು ಅನ್ಲಾಫುಲ್ ಅಸೆಂಬ್ಲಿ, ಈ ಅಸೆಂಬ್ಲಿಯ ಭಾಗವಾಗಿದ್ದನ ಅವತ್ತಿನ ವಿನಯ್ ಕುಲಕರ್ಣಿ ಅವತ್ತಿಗಾಗಿದ್ದು ನಿಜಾನ? ಇದೊಂದು ಒಂದು ವಿಚಾರ ಇದೆ ಇಲ್ಲಿ. ಈ ಥರದೊಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಯೇ ಆಲ್ಮೋಸ್ಟ್ ಅಕ್ವಿಟಲ್ ಲೆಕ್ಕನೇ ಅದು. ಒಂದು ತೀರ್ಪಿಗೆ ಸ್ಟೇ ಕೊಟ್ಟಿದ್ದಾಗ ಅದು ಆಲ್ಮೋಸ್ಟ್ ಅಕ್ವಿಟಲ್ಲು, ಸ್ವಲ್ಪ ಮನುಷ್ಯ ಆಚೆ ಇರಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಚಾಲೆಂಜ್ ಮಾಡಿ ಮತ್ತೆ ಎಲ್ಲ ಇನ್ವೆಸ್ಟಿಗೇಷನ್ ಆದಾಗ ಅದು ಬೇರೆ ಕಥೆ. ಸೊ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ದರ್ಶನ್ ಕೇಸಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಶಿಕ್ಷೆ ಆಗಿಬಿಟ್ಟಿದೆ ಈ ಕೇಸಲ್ಲಿ, ಜೀವಾವಧಿ ಶಿಕ್ಷೆ. ಅದಕ್ಕೆ ಇವಾಗ ಹೈಕೋರ್ಟಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಆ ಒಂದು ಇಡೀ ತೀರ್ಪಿಗೆ ತಡೆಯಾಜ್ಞೆ. ದರ್ಶನ್ ಕೇಸಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬೇಲ್ಗಿಷ್ಟು ಒದ್ದಾಡ್ತಿರೋದ, ಶಿಕ್ಷೆ ರದ್ದು ಮಾಡೋದು ಬೇರೆ ವಿಚಾರ. ಏಕೆಂದರೆ ಇನ್ನೂ ವಿಚಾರಣೆ ಕೂಡ ಮುಗಿದಿಲ್ಲ. ವಿಟ್ನೆಸ್ಗಳ ಇಡೀ ವಿಚಾರಣೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 7 ವಿಟ್ನೆಸ್ಗಳು, ಪ್ರಮುಖ ವಿಟ್ನೆಸ್ಗಳು, ಯಾವಾಗ ರಾಜ್ಯದ ಪೊಲೀಸರ ತಂಡ ಮಾಡಿದಂಥ ತನಿಖೆ ಬೇಡ, CBI ತನಿಖೆ ನಡೀಲಿ ಎಂದಾಗ 7 ಪ್ರಮುಖ ವಿಟ್ನೆಸ್ಗಳಲ್ಲಿ 6 ವಿಟ್ನೆಸ್ಗಳು ಹಾಸ್ಟೈಲ್ ಆಗಿಬಿಟ್ಟಿದ್ರು ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ. ಹೌದಾ, ನನಗೆ ಗೊತ್ತಿಲ್ಲಪ್ಪ, ನನಗೇನೋ ಸರಿಯಾಗಿ ಗೊತ್ತಿಲ್ಲ, ನನಗೇನು ಸರಿಯಾಗಿ ಕಾಣಿಸ್ತಿಲ್ಲ, ವಿನಯ್ ಕುಲಕರ್ಣಿನ ನಮಗೆ ಸರಿಯಾಗಿ ಗೊತ್ತಿಲ್ಲ, ಮುಗೀತು. 7 ವಿಟ್ನೆಸ್ಗಳಲ್ಲಿ 6 ಜನ ಹಾಸ್ಟೈಲ್ ಆದರು ಅಂತ CBI ಹೇಳಿಬಿಡುತ್ತೆ. ಇದರ ಆಚೆಗೂ ಈ ಒಂದು ವಿನಯ್ ಕುಲಕರ್ಣಿ ಈ ಕೇಸಲ್ಲಿ ಅಪರಾಧಿ ಅಂತೇಳಿ ವಾದ ಮಾಡಿಕೊಂಡು ಶಿಕ್ಷೆ ಆಗಿತ್ತು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ಆ ಒಂದು ಕೇಸ್ಗೆ ತೀರ್ಪಿಗೆ ಸ್ಟೇ ಸಿಕ್ಕಿಬಿಟ್ಟಿದೆ. ಅಲ್ಲಿ 5 ಲಕ್ಷದ ಬಾಂಡು ಶ್ಯೂರಿಟಿ, ಮಾಮೂಲಿ ಗೊತ್ತಿರುವಂಥ ವಿಚಾರ. ಹೀಗಾದಾಗ ದರ್ಶನ್ ಕೇಸ್ಗೂ ವಿನಯ್ ಕುಲಕರ್ಣಿ ಕೇಸ್ಗೂ ಇರತಕ್ಕಂತಹ ನಂಟೇನು? ಇಬ್ಬರು ಕೂಡ ತುಂಬ ಆತ್ಮೀಯ ಗೆಳೆಯರು, ವಿನಯ್ ಕುಲಕರ್ಣಿ ಮತ್ತು ದರ್ಶನ್ ಅವರು. ಮತ್ತು ಈ ಕೇಸ್ ಹೇಗಾಗ್ತಿದೆ, ಆ ಕೇಸ್ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ವಿನಯ್ ಕುಲಕರ್ಣಿ ಅಥವಾ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿಯ ತೀರ್ಪಿಗೆ ಅಥವಾ ಕೆಳಹಂತದ ಕೋರ್ಟ್ನ ತೀರ್ಪಿಗೆ ಸ್ಟೇ ಬಂದಿದ್ದು ಹೇಗೆ, ಯಾವ ಗ್ರೌಂಡ್ಸ್ಗಳು? ದರ್ಶನ್ ಒಂದೇ ಒಂದು ಬೇಲ್ಗೆ ಇಷ್ಟು ಸ್ಟ್ರಗಲ್ ಮಾಡಬೇಕಾದ್ರೆ ಈ ಅಪರಾಧದ ಅಥವಾ ಆರೋಪದ ತೀವ್ರತೆ ಹೇಗಿದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ SK ಉಮೇಶ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಉಮೇಶ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸಂಕೇತ್ ಅಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು. ಸ್ವಾಗತ ಸಂಕೇತ್ ಅಣಿಗೆ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ.
ಫೈನ್. ನಾನು ಮೊದಲಿಗೆ ಉಮೇಶ್ ಸರ್ನ ಕೇಳಿಬಿಡ್ತೀನಿ. ಉಮೇಶ್ ಸರ್, ಈಗ 2 ಕೇಸ್ಗಳು ಸರ್. ಬಹುಶಃ ನಾನು ಯಾಕೆ ಈ ಒಂದು ವಿಷಯ ತೊಗೊಂಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ಎರಡೂ ಕೂಡ ಕರ್ನಾಟಕದ ಜನ ಮರೆಯುವಂಥ ಕೇಸ್ಗಳೇ ಅಲ್ಲ ಇವೆರಡೂ ಕೂಡ. ಯೋಗೀಶ್ ಗೌಡ ಜಿಮ್ಮಲ್ ಮರ್ಡರ್ ಆಗಿದ್ದು, ಇಂದ್ಗಡೆ ರೇಣುಕಾ ಸ್ವಾಮಿ ಯಾವುದೋ ಪಟ್ಟಣಗೆರೆ ಶೆಡ್ಡಲ್ಲಿ ಮರ್ಡರ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ಯೋಗೀಶ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಸರ್, ವಿನಯ್ ಕುಲಕರ್ಣಿಯನ್ನು ಸ್ಟೇಟ್ ಗೌರ್ಮೆಂಟ್ ಅವರು ತನಿಖೆ ಮಾಡಿದಾಗ ಅಥವಾ ರಾಜ್ಯ ಪೊಲೀಸರು ತನಿಖೆ ಮಾಡಿದಾಗ ಇಲ್ಲ, ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂತ ಇದ್ಯಾವುದೋ ಒಂದು ಭೂ ಅವ್ಯವಹಾರ, ಲ್ಯಾಂಡು ವಿಚಾರ, ಗಲಾಟೆ, ಅದಕ್ಕೆ ಮರ್ಡರ್ ಆಗಿಬಿಟ್ಟಿದೆ, ಇದಕ್ಕೂ ವಿನಯ್ ಕುಲಕರ್ಣಿಗೂ ಸಂಬಂಧ ಇಲ್ಲ ಅಂತ ಆದಾಗ ಸಹಜವಾಗಿ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಇತ್ತು. ಇಲ್ಲ ಅವ್ರ ಸರ್ಕಾರ ಅಂತ ವಿನಯ್ ಕುಲಕರ್ಣಿನ ಸೇಫ್ ಮಾಡ್ಕೊಂಡ್ಬಿಟ್ರು ಅಂಥೇಳಿ CBI ತನಿಖೆಗೆ ಹೋಯಿತು ಸರ್. ಔಟ್ ಆಫ್ 7 ಮೇಜರ್ ಐ ವಿಟ್ನೆಸ್ 6 ವಿಟ್ನೆಸ್ ಏನಾಯಿತು ಅಂದರೆ ಹಾಸ್ಟೈಲ್ ಆಗಿಬಿಟ್ರು ಅಂತ ವರದಿ ಇರೋದು ಸರ್. ಇವತ್ತಿಗೆ ನೋಡಿದ್ರೆ ಹೈಕೋರ್ಟಲ್ಲಿ ತೀರ್ಪು ನೋಡಿದ್ರೆ ನಮಗೆ ಶಾಕಿಂಗ್. ಇದು ಯಾವ ಥರ? ಇದು ಜೀವಾವಧಿ ಶಿಕ್ಷೆಗೆ ಹೋಗಿದ್ದನ್ನು ಇವ್ರು ಏಕದಮ್ಮ ತೀರ್ಪಿಗೆ ಸ್ಟೇ ಕೊಟ್ಟುಬಿಟ್ರಲ್ಲ, ಇವ್ರು ಯಾವ ಗ್ರೌಂಡ್ಸನ್ನು ಚೆಕ್ ಮಾಡಿಕೊಂಡ್ರು ಅಂತ ಒಂದು ಸಣ್ಣ ಆಶ್ಚರ್ಯ ಸರ್. ನಿಮ್ಮ ಅಬ್ಸರ್ವೇಷನ್ಸ್ ಏನು ಸರ್? ನೀವು ಲಾ ಕೂಡ ಓದ್ಕೊಂಡಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ ವ್ಯಕ್ತಿ, ನಿಮ್ಮ ಅಬ್ಸರ್ವೇಷನ್ಸ್ ಏನು ಸರ್? ಯಾವಾಗಲೂ ಯಾವುದೇ ಒಂದು ಪ್ರಕರಣ ಆದಂಥ ಸಮಯದಲ್ಲಿ ಆ ಪ್ರಕರಣದಲ್ಲಿ ಆ ಆರೋಪಿಗಳನ್ನು ಸರಿಯಾದಂಥ ಸಮಯದಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಬಳಸಿ ಅವನನ್ನು ದಸ್ತಗಿರಿ ಮಾಡಿ ಇರ್ತಕ್ಕಂಥ ಎಲ್ಲ ಎವಿಡೆನ್ಸಸ್ಗಳ ಮುಖಾಂತರ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಭಾಳ ಅತ್ಯಂತ ಕ್ರಮವಾದಂಥದ್ದು. ಅದು ಏನಾಗುತ್ತೆ, ಪ್ರಾರಂಭಿಕವಾಗೇ ಅದು ಎಲ್ಲ ಅದರಲ್ಲಿ ಬೇರೆ ಬೇರೆ ಒಳಸುಳಿಗಳೇನಾದ್ರು ಸಿಗಾಕೊಂಡು ಆಮೇಲೆ ಬೇರೆ ಬೇರೆ ಕೈಗಳು ಅದರಲ್ಲಿ ಕೆಲಸ ಮಾಡಿ ಅದರಿಂದ ಹೊರಗೆ ಬಂದ್ಬಿಟ್ಟು ಆದಮೇಲೆ ಏನಾಗ್ತದೆ, ಕೇಸಿಂದ ಅದು ಆಚೆ ಬಂದ ತಕ್ಷಣವೇ 50% ಯಾವುದರದೇ ಆಗಲಿ ಸಾಕ್ಷ್ಯಾಧಾರಗಳು ಡೈಲ್ಯೂಟ್ ಆಗಿಬಿಡ್ತವೆ. ಅದಾದಮೇಲೆ ಮತ್ತೆ ಅದನ್ನು ತನಿಖೆಗೆ ಮತ್ತು ಬೇರೆ ಪುನಃ ತನಿಖೆ ಮಾಡಬೇಕು ಅಂತೇಳಿ ಬೇರೆ ಏಜೆನ್ಸಿಗಳಿಗೆ ಕೊಟ್ಟಾಗ ಏನಾಗ್ತದೆ ಅಂತಂದರೆ, ಆ ಏನೇ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅವ್ರು ನಮ್ಮ ಹತ್ರ ಬಂದಾಗ ಅದು ಯಾರು ತನಿಖಾಧಿಕಾರಿಗಳಿರ್ತಾರೆ ಮತ್ತು ಬೇರೆ ಬೇರೆ ಆ ಕೇಸ್ಗಳೆಲ್ಲಾರು ವರ್ಕ್ ಮಾಡಿರ್ತಾರೆ ಅವ್ರ ಕಡೆಯಿಂದನೇ ಪೂರಕವಾದಂಥ ಅಂಶಗಳನ್ನ ಕಲೆಕ್ಟ್ ಮಾಡಬೇಕು. ಯಾಕೆಂದರೆ ಇದು ನನ್ನ ಅನುಭವ, ನನಗೊಂದು CBI ಕೇಸ್ಗಳು ನನ್ನ ಮೇಲೆ ತನಿಖೆ ಮಾಡೋಕ್ಕೆ ಬಂದಾಗ ನನಗಾದಂಥ ಅನುಭವ, ಅದು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಏನಾಗ್ತದೆ ಅಂತಂದರೆ, ಒಂದು ಮಟ್ಟದ ಏನು ಒಂದು ಗಟ್ಟಿಯಾದಂಥ ತನಿಖಾ ವ್ಯವಸ್ಥೆನಲ್ಲಿ ಒಬ್ಬರನ್ನ ನಾವು ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂಥ ಗಟ್ಟಿತನ ಇರ್ತದಲ್ಲ, ಅದು ಕಾಲಕ್ರಮೇಣ ಏನಾಗುತ್ತೆ, ಬೇರೆ ಇನ್ನೊಂದು ತನಿಖೆಗೆ ಹೋದಾಗ ಆ ಗಟ್ಟಿತನ ಕಮ್ಮಿ ಆಗಿಬಿಡುತ್ತೆ. ಈ ಒಂದು ಆ ಗಟ್ಟಿತನ ಕಮ್ಮಿ ಆದ್ರೂ ಸಹ ನ್ಯಾಯಾಲಯದ ಮುಂದೆ ಬಂದಾಗ ಸಾಕ್ಷಿಗಳು ಸಾಬೀತಾಗಿ ಕೆಳ ಹಂತದ ಟ್ರಯಲ್ ಕೋರ್ಟ್ನಲ್ಲಿ ಅವರಿಗೆ ಶಿಕ್ಷೆ ಆದಾಗ ಏನಾಗ್ತದೆ ಅಂತಂದರೆ, ಅಂದರೆ ಹೌದು ಇದರಲ್ಲಿ ಭಾಳ ಒಳ್ಳೆ ತನಿಖೆ ಮಾಡಿದ್ದಾರೆ, ಆಗಿದೆ, ಆ ತನಿಖೆನ ನ್ಯಾಯಾಲಯ ಅದನ್ನು ಪುಷ್ಟೀಕರಿಸಿದೆ, ಆ ಕಾರಣಕ್ಕೆ ಇವರಿಗೆ ಶಿಕ್ಷೆ ಆಗಿದೆ ಅಂತೇಳಿ ಜನಮಾನಸಕ್ಕೆ ಆಚೆ ಬಂದಂಥವರು ತಿಳ್ಕೊಳ್ತಾರೆ. ಆದರೆ ಈ ಪ್ರಕರಣ ಏನು ಅಂತಂದರೆ, ಇದು ಸಾರ್ವಜನಿಕವಾಗಿ ಬಂದಂಥದ್ದು. ಇದು ಮತ್ತೆ ತಾವು ಹೇಳ್ದಂಗೆ ರೇಣುಕಾ ಸ್ವಾಮಿ ಕೇಸು ನಿರಂತರವಾಗಿ ರಾಜ್ಯದ ಎಲ್ಲ ಜನರ ಗಮನಗಳನ್ನು ಸೆಳೀತಾ ಇರ್ತಕ್ಕಂಥ ಕೇಸ್ ಇದು. ಇಬ್ಬರದೂ ಸಹ ಬಹಳ ಅತ್ಯಂತ ಎತ್ತರದ ಮೇಲ್ಸ್ಥಾನದಲ್ಲಿರ್ತಕ್ಕಂಥ ಅವರು, ಒಂದಾದರೆ ಒಂದು ಫ್ಯಾನ್ಸ್ಗಳ ಒಂದು ದೊಡ್ಡ ಬೇಸ್ ಆದರೆ ಇನ್ನೊಬ್ಬರಿಗೆ ಪೊಲಿಟಿಷಿಯನ್ ಒಂದು ಬ್ಯಾಕ್ಗ್ರೌಂಡ್ ಇದರಿಂದ ಅವರು ನುಣುಚ್ಕೊಬಿಡ್ತಾರ ಈ ಮಾಡಿರ್ತಕ್ಕಂಥ ಕೊಲೆಗಳನ್ನ, ಇವರು ಆಚೆ ಹೊಟ್ಟೋಗ್ಬಿಡ್ತಾರ ಅಂತ ಅನ್ನುವಂಥದ್ದನ್ನ ಬಹಳ ಹತ್ತಿರದಿಂದ ಸಾರ್ವಜನಿಕರು ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೌದಾ ಅವರಾದ್ರೆ ಬಿಟ್ಟು ತಪ್ಪಿಸ್ಕೊಬಿಡ್ತಾರೆ, ಬಿಡಪ್ಪ ಅವ್ರಿಗೆಲ್ಲ ಸಾಥ್ ಕೊಟ್ಬಿಡ್ತಾರೆ, ಎಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ ಅಂತ ಅನ್ನುವಂಥದ್ದು ಎಲ್ಲ ಕಡೆ ಇದ್ದಂಥದ್ದೇ, ಮಾತುಗಾರಿಕೆನೂ ಸಹ ಹಾಗೆ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಈ ಕೇಸ್ಗಳನ್ನ ಬೇರೆ ಕೇಸ್ಗಳಂತೆ ನೋಡದೆ ಬಹಳ ಅತ್ಯಂತ ಸಮೀಪದಲ್ಲಿ ಮಾಧ್ಯಮಗಳು ಮತ್ತೆ ಸಾರ್ವಜನಿಕರು ಇಬ್ಬರು ನೋಡೋದು ಯಾಕೆ ಅಂತಂದ್ರೆ ಈ ಕಾರಣಕ್ಕೋಸ್ಕರನೇ. ಆದರೆ ಈ ಘಟ್ಟದಲ್ಲಿ ನ್ಯಾಯಾಲಯದಲ್ಲಿ ಒಂದ್ಸಾರಿ ಟ್ರಯಲ್ ಆಗಿ ಈಗಾಗಲೇ ಅವ್ರ ಮೇಲೆ ಅವ್ರಿಗೆ ಶಿಕ್ಷೆ ಪ್ರಕಟ ಆಗಿ ಈಗ ಅವರ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಮತ್ತೆ ನ್ಯಾಯಾಲಯಗಳಲ್ಲಿ ಹೋದಾಗ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಹಲವಾರು ಕೇಸಸ್ಗಳಲ್ಲಿ ಶಿಕ್ಷೆ ಆಗಿದಂಥ ಅವ್ರ ಕೇಸ್ಗಳಲ್ಲಿ ಜಾಮೀನಾಗಿರುತ್ತೆ, ಇಲ್ಲ ಜಾಮೀನು ರದ್ದು, ಇದೊಂದೇ ಏನು ಫೈನಲ್ ಏನಾಗಲ್ಲ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಸೈಡ್ನವರು ಸಹ ಒಂದರಲ್ಲಿ ಅವ್ರು ಗೆದ್ದಿದ್ರು, ಈಗ ಅಲ್ಲೊಂದು ಕಡೆ ಅವ್ರಿಗೆ ಅಡೆತಡೆ ಆಗಿರ್ತದೆ, ಮತ್ತೆ ಅವ್ರಿಗೆ ಬೇರೆ ಬೇರೆ ಸ್ಟೆಪ್ಗಳಿರ್ತವೆ ಪ್ರಾಸಿಕ್ಯೂಷನ್ ಸೈಡ್ನವ್ರಿಗೆ ಮತ್ತೆ ತನಿಖಾಧಿಕಾರಿಗಳಿಗೆ. ಏನು ಅವರು ಅದನ್ನು ಹೇಗೆ
ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು ಇದೆಲ್ಲ ಹೋರಾಟ ಇದ್ದದ್ದೇ ನ್ಯಾಯಾಲಯಗಳಲ್ಲಿ. ಆದರೆ ಇದೊಂಥರ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥದ್ದಷ್ಟೇ ಸದ್ಯಕ್ಕೆ. ಆದರೆ ಪೂರ್ಣ ಪ್ರಮಾಣದ ಆರ್ಗ್ಯುಮೆಂಟು ಮತ್ತು ಪೂರ್ಣ ಪ್ರಮಾಣದ ತನಿಖಾ ಪೇಪರ್ಗಳನ್ನ ಮತ್ತೆ ನ್ಯಾಯಾಲಯದಲ್ಲಿ ಅದನ್ನು ಪರಾಮರ್ಶಿಸಿ ಮತ್ತೊಂದು ತೀರ್ಪು ಕೊಡುವಂಥವ್ರಿಗೂ ನನ್ನ ಲೆಕ್ಕದಲ್ಲಿ ಕಾಯುವಂಥದ್ದು ಮತ್ತು ಅದು ಹೇಗೆ ಅದು ನಡೀತದೆ ನ್ಯಾಯಾಲಯದಲ್ಲಿ ಅಂತ ಅನ್ನುವಂಥದ್ದನ್ನ ಭಾಳ ಹತ್ತಿರದಿಂದ ಸಾರ್ವಜನಿಕರು ನೋಡುವಂಥದ್ದನ್ನ ನಾವು ನೋಡ್ತಾ ಇರೋಕ್ಕೋಸ್ಕರನೇ ಈ ಕೇಸು ಅತ್ಯಂತ ನಮ್ಮ ರಾಜ್ಯದಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ರಮಾಕಾಂತ್, ಫೈನ್. ನಾನು ಸಂಖ್ಯೆ ಸರ್, ಒಂದು ಪ್ರಶ್ನೆ ಇದೆ ನಂದು ಸರ್. ಈಗ ಇಲ್ಲಿ ಏನು ಗಮನಿಸಿದ್ವಿ ನಾವು ಅಂತ ಹೇಳಿದ್ರೆ, ಹೈಕೋರ್ಟ್ ಅಬ್ಸರ್ವೇಷನ್ಸ್ ಆ್ಯಂಡ್ ಲೀಗಲ್ ಗ್ರೌಂಡ್ಸ್ ಪ್ರೈಮಾ ಫೇಸಿ ವೀಕ್ನೆಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ, ಅಂದರೆ ಇಲ್ಲಿ ಡಿಫೆನ್ಸು ಏನು ಮಾಡಿದೆ, 62 ವಿಟ್ನೆಸ್ಗಳನ್ನು ಎಕ್ಸಾಮಿನೇಷನ್ ಮಾಡಿದಾಗ, ಅವ್ರನ್ನ ವಿಚಾರಿಸಿದಾಗ ಒಂದೇ ಒಂದು ವಿಟ್ನೆಸ್ ಕೂಡ ಪ್ರಾಸಿಕ್ಯೂಷನ್ ಸಪೋರ್ಟ್ ಮಾಡಿಲ್ಲ ಸರ್ ಇಲ್ಲಿ. ಅಂದರೆ ಯೋಗೇಶ್ ಗೌಡನ ಪರವಾಗಿ ಸುಮಾರು 62 ವಿಟ್ನೆಸ್ಗಳನ್ನು ತನಿಖೆ ಮಾಡಿದಾಗಲೂ ಕೂಡ ನಾಟ್ ಇವನ್ ಸಿಂಗಲ್ ವಿಟ್ನೆಸ್ಸು ಯೋಗೇಶ್ ಗೌಡನ ಪರವಾಗಿ ಹೇಳಿಲ್ಲ. ಎಲ್ಲವೂ ಕೂಡ ವಿನಯ್ ಕುಲಕರ್ಣಿ ಪರವಾಗಿ ಹೇಳಿದ್ದು. ಸರಿಯಾಯಿತು, ಲೋಕಲ್ ಪೊಲೀಸ್ ಏನೋ ಮಾಡಿದ್ದಾರೆ, ಓಕೆ. CBI 7 ಪ್ರಮುಖ ವಿಟ್ನೆಸ್ಗಳನ್ನು ಅವರು ವಿಚಾರಣೆ ಮಾಡ್ತಾರೆ ಸರ್. ಅದರಲ್ಲಿ 6 ವಿಟ್ನೆಸ್ಗಳು ಯೋಗೀಶ್ ಗೌಡ ಪರವಾಗಿ ಅಲ್ಲದೆ ವಿನಯ್ ಕುಲಕರ್ಣಿ ಪರವಾಗಿ ಮಾತನಾಡಿಬಿಟ್ಟಿದ್ವು ಅಂತ ಹೇಳಿ ಸಿಬಿಐ ತನಿಖೆ ಹೇಳ್ತಾರಲ್ಲ. ಸೊ ಈ ಕೇಸು ಹೇಗೆ ಸರ್, ಪ್ರಾಸಿಕ್ಯೂಷನ್ ಫೇಲ್ ಆಯಿತು ಅಥವಾ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತಾ, ಅಥವಾ ಆನಂತರದಲ್ಲಿ ವಿಟ್ನೆಸ್ಗಳು ಅಂತ ಏನು ಕನ್ಸಿಡರ್ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ವಿನಯ್ ಕುಲಕರ್ಣಿ ಕಡೆಗೆ ತಿರುಗಿಬಿಟ್ರು ಅಂತ ಕನ್ಸಿಡರ್ ಮಾಡಬೇಕಾ, ಹೇಗೆ ಅಂತ? ನೋಡಿ, ಯೂಶುವಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಒಂದ್ಸಲ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿದಾಗ ತಮಗೆ ಯಾರು ಪೂರಕವಾಗಿರ್ತಾರೆ ಅಥವಾ ತಮಗೆ ಯಾರು ಅನುಕೂಲಕರವಾಗಿರ್ತಾರೆ ಅವ್ರನ್ನ ಸಾಕ್ಷಿ ಅಂತ ಅದರಲ್ಲಿ ಗುರುತಿಸುತ್ತೆ. ಉಮೇಶ್ ಸರ್ ಒಂದು ನಿಮಿಷ, ಸಂಖ್ಯೆ ಸರ್ ಕೇಳಿದ್ದೀನಿ ನಾನು, ಸಂಖ್ಯೆ ಸರ್ ಕೇಳಿದ್ದೀನಿ. ಉಮೇಶ್ ಸರ್ ಒಂದೇ ಒಂದು ನಿಮಿಷ. ಆ ಸಾಕ್ಷಿಗಳಾದವರು ಎಷ್ಟೋ ವರ್ಷಗಳ ನಂತರ ಸಾಕ್ಷಿ ಆದಾಗ ಕೆಲವೊಂದು ವಿಚಾರಗಳನ್ನ ಮರೆಯೋ ಸಾಧ್ಯತೆಗಳಿರ್ತವೆ. ಇದು ಒಂದು. ಹಾಗಾಗಿ ಸರಿಯಾಗಿ ಅವರು ಕೋರ್ಟ್ ಮುಂದೆ ಹೇಳದೇ ಇರುವಂತ ಸಾಕಷ್ಟು ಉದಾಹರಣೆಗಳಿದಾವೆ. ಎರಡನೇದ್ದು, ಯಾವುದೇ ಒತ್ತಡಕ್ಕೊಳಗಾಗಿನೂ ಕೂಡ ಕೆಲವೊಮ್ಮೆ ಏನು ಸರಿಯಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಥವಾ ಯಾವ್ದು ಸರಿಯಾಗಿ ಉತ್ತರ ಕೊಡಬೇಕು, ಯಾವ ಮಾಹಿತಿ ಕೊಡಬೇಕು ಅದನ್ನು ಕೊಡಲಾರದೆ ಅದನ್ನ ಮುಚ್ಚಿಡುವಂತ ಪ್ರಯತ್ನ ಮಾಡಬಹುದು. ಅದರಿಂದ ನುಸುಳಿಕೊಳ್ಳುವಂತ ಅಥವಾ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಬಹುದು. ಇದು ಎರಡನೇದ್ದು. ಮೂರನೇದ್ದು, ಏನಾದ್ರೂ ಇನ್ಫ್ಲೂಯೆನ್ಸ್ ಆಗಿತ್ತು ಅಂತಂದ್ರೂ ಕೂಡ ಆತರ ಆಗುತ್ತೆ. ಇದು ಮೂರನೇದ್ದು. ನಾಲ್ಕನೇದ್ದು ಏನಂತಂದ್ರೆ, ಈ ವಿಕ್ಟಿಮ್ ಅಂತ ನಾವೇನ್ ಹೇಳ್ತೇವೆ ಅಥವಾ ಸಂತ್ರಸ್ತರು ಅಂತ ನಾವೇನ್ ಹೇಳ್ತೇವೆ, ಅವ್ರ ಬಗ್ಗೆ ಅನುಕಂಪ ಇರದೇ ಇದ್ರೆ ಅಥವಾ ಅವ್ರದ್ದು ವೈಯಕ್ತಿಕ ಏನಾದ್ರು ಹಿತಾಸಕ್ತಿ ಇತ್ತಂದ್ರೆ, ಅದು ಸಾಕ್ಷಿಗಳದ್ದು ಅವ್ರ ವಿರುದ್ಧ ಏನಾದ್ರು ವಿಚಾರಗಳು ಇತ್ತು ಅಂತಂದ್ರೆ, ಅಥವಾ ಇವ್ರ ಪರವಾಗಿ ಏನಾದ್ರು ವಿಚಾರಗಳಿತ್ತು ಅಂತಂದ್ರೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ಬೇಕು ಅಂತಲ್ಲ ಅವಾಗೂ ಕೂಡ ಹೋಸ್ಟೈಲ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಒಂದು. ಬಟ್ ಈಗ ಇವ್ರನ್ನ ಎಲ್ಲಾ ವಿಚಾರಗಳನ್ನ ತನಿಖೆ ಮಾಡಿ ಕೂಲಂಕುಷವಾಗಿ ಪ್ರತಿಯೊಂದು ಸಾಕ್ಷಿಗಳನ್ನ ಅಂತ ಉಲ್ಲೇಖ ಮಾಡಿದಾಗ, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಷನ್ ಟು ಪ್ರಿಪೇರ್ ದೋಸ್ ವಿಟ್ನೆಸಸ್. ಅವ್ರನ್ನ ಕರೆಸಿ, ಅವ್ರನ್ನ ಪ್ರಿಪೇರ್ ಮಾಡಿ, ಅವ್ರನ್ನ ಎಲ್ಲಾ ವಿಚಾರಗಳನ್ನ ಅವ್ರಿಗೆ ಮನವರಿಕೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಂಡು ಅವ್ರನ್ನ ವಿಟ್ನೆಸ್ ಬಾಕ್ಸ್ ನಲ್ಲಿ ಹಚ್ಚಿದ್ರೆ ಪ್ರಾಸಿಕ್ಯೂಷನ್ಗೆ ಅವ್ರು ಹೇಳಿದ್ದಕ್ಕೂ ಅಥವಾ ಅವರನ್ನ ಸಾಕ್ಷಿ ಅಂತ ಉಲ್ಲೇಖಿಸಿದ್ದಕ್ಕೂ ಕೂಡ ಸಾಧ್ಯ ಆಗ್ತದೆ. ಕೆಲವೊಮ್ಮೆ ಏನಾಗ್ತವೆ, ವರ್ಷಗಟ್ಲೆ ಕೇಸೇ ನಡೆಯಲ್ಲ. ಈಗ ಚಾರ್ಜ್ ಶೀಟ್ ಯಾವಾಗೋ ಫೈಲ್ ಆಗಿರ್ತದೆ, ಟ್ರಯಲ್ ನಡೆಯೋದು ಯಾವಾಗೋ ನಡೀತದೆ. ಆ ಟ್ರಯಲ್ ನಡೆಯೋ ಸಮಯದಲ್ಲಿ ಎಷ್ಟೋ ಜನ ಸತ್ತಿರ್ತಾರೆ ಸಾಕ್ಷಿಗಳು, ಅಥವಾ ಎಷ್ಟೋ ಜನ ಸಾಕ್ಷಿಗಳು ಮರ್ತು ಹೋಗಿರ್ತಾರೆ, ಎಷ್ಟೋ ವಾತಾವರಣ ಬದಲಾಗಿರ್ತದೆ, ಸಂಬಂಧಗಳು ವಿಚಾರಗಳು ಬೇರೆ ಬೇರೆ ಆಗಿರ್ತವೆ, ಅವ್ರ ಮನಸ್ಥಿತಿ ಬೇರೆ ಆಗಿರ್ತದೆ. ಸಾಕ್ಷಿ ಅಂತ ಅವ್ರನ್ನ ನೀವು ಚಾರ್ಜ್ ಶೀಟ್ ನಲ್ಲಿ ಹಾಕಿದ ಸಂದರ್ಭಕ್ಕೂ ಅವ್ರು ಕೋರ್ಟ್ ಮುಂದೆ ಬಂದು ಹೇಳಿರುವಂತ ಸಂದರ್ಭಕ್ಕೂ ಸಾಕಷ್ಟು ಅಂತರ ಇರೋದ್ರಿಂದ ಸಾಕಷ್ಟು ಬದಲಾವಣೆ ಆಗೋ ಸಾಧ್ಯತೆಗಳು ಇರ್ತವೆ. ಅಂದ ಮಾತ್ರಕ್ಕೆ ಎಲ್ಲಾ ಕೇಸ್ಗಳಲ್ಲೂ ಆತರ ಆಗ್ತವೆ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ನಿಜವಾಗ್ಲೂ ಕೂಡ ಅದರಲ್ಲಿ ಸಾಕ್ಷಿಗಳಿಗೆ ಮಾಹಿತಿನೇ ಇರೋದಿಲ್ಲ, ಆದ್ರೂ ಕೂಡ ಅವ್ರನ್ನ ಸಾಕ್ಷಿ ಅಂತ ಹಾಕಿರ್ತಾರೆ, ಅದರಲ್ಲಿ ನಮೂದಿಸಿರ್ತಾರೆ. ಅಥವಾ ಅವ್ರಿಗೆ ಕನಿಷ್ಠ ಮಾಹಿತಿ ಇರ್ತದೆ, ಅವ್ರಿಗೆ ಎಲ್ಲಾ ಮಾಹಿತಿ ಇದ್ದವ್ರಂಗೆ ಪ್ರತ್ಯಕ್ಷ ಸಾಕ್ಷಿ ತರ ಅವ್ರನ್ನ ಉಲ್ಲೇಖಿಸಿರ್ತಾರೆ. ಅಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಕೂಡ ಇದೇ ತರ ಆಗ್ತವೆ ಅಂತಲ್ಲ, ಒಂದೊಂದು ಕೇಸ್ ಟು ಕೇಸ್ ಡಿಫರ್ ಆಗ್ತಾ ಹೋಗ್ತವೆ. ಬಟ್ ಈ ಕೇಸ್ಗಳು ಯಾವಾಗಾದ್ರೂ ಫೇಲ್ ಆಗ್ಬೇಕು ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ವಿಟ್ನೆಸಸ್ ನಾಟ್ ಸಪೋರ್ಟಿಂಗ್ ದ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್. ಇದು ಒಂದು. ಎರಡನೇದು ಏನಂದ್ರೆ, ಬೆನಿಫಿಟ್ ಆಫ್ ಡೌಟ್, ಅಥವಾ ಅವ್ರ ಡೌಟ್ ಬರೋ ತರ ಏನಾದ್ರು ಉತ್ತರ ಕೊಟ್ಟಿದ್ರು ಅಂದ್ರೆ, ಇಫ್ ದೇರ್ ಆನ್ಸರ್ಸ್ ಆರ್ ನಾಟ್ ಕ್ಲಿಯರ್, ಯಾವ ರೀತಿ ಕ್ಲಾರಿಟಿ ಬೇಕಾಗಿತ್ತು ಪ್ರಾಸಿಕ್ಯೂಷನ್ ಕೇಸನ್ನ ಪ್ರೂವ್ ಮಾಡೋದಕ್ಕೆ, ಆ ತರ ಕ್ಲಾರಿಟಿ ಇರ್ತಿದ್ದೆ
ಅಥವಾ ಗೊಂದಲ ಅಥವಾ ಈ ದ್ವಂದ್ವವನ್ನು ಸೃಷ್ಟಿ ಮಾಡೋ ತರ ಅವ್ರದ್ದು ಹೇಳಿಕೆಗಳಿತ್ತು ಅಂತಂದ್ರೆ, ಒಬ್ರು ಸಾಕ್ಷಿ ಒಂದ್ ವಿಚಾರವನ್ನು ಹೇಳಿರ್ತಾರೆ, ಇನ್ನೊಂದು ಸಾಕ್ಷಿ ಅದೇ ವಿಚಾರಗಳನ್ನ ಬೇರೆ ತರ ಹೇಳಿದ್ರೆ ಎರಡು ವ್ಯಾಖ್ಯಾನಗಳು ಬರ್ತವೆ, ಎರಡು ವಿಚಾರಗಳು ಬರ್ತವೆ, ಎರಡು ದಿಕ್ಕು ದಿಶೆಯಲ್ಲಿ ಬಂದಾಗ ಅದರಲ್ಲಿ ಸಂಶಯ ಉಂಟಾಗುತ್ತೆ ಈ ತರ ಘಟನೆ ಬಗ್ಗೆ ಅಥವಾ ಮತ್ತೊಂದು ವಿಚಾರದ ಉಲ್ಲೇಖದ ಬಗ್ಗೆ. ಹಾಗೆಲ್ಲ ಬಂದಾಗ ಈ ಸಾಕ್ಷಿಗಳನ್ನ ಪರಿಶೀಲನೆ ಮಾಡೋದು ಅಥವಾ ಅವ್ರ ಹೇಳಿಕೆಗಳನ್ನ ಒಪ್ಪಿಕೊಳ್ಳೋದು ಕೋರ್ಟ್ಗೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ಆ ಬೆನಿಫಿಟ್ ಆಫ್ ಡೌಟ್ ಅನ್ನೋದು ಯೂಸ್ವಲಿ ದಟ್ ಗೋಸ್ ಟು ದ ಅಕ್ಯೂಸ್ಡ್. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಇದೀಗ ಉಮೇಶ್ ಸರ್ನ ಒಂದು ಪ್ರಶ್ನೆ ಇತ್ತು, ಕೇಳ್ತೀನಿ ನಾನು. ಉಮೇಶ್ ಸರ್, ಈಗ ಈ ಎರಡು ಕೇಸ್ಗಳು ನಾವು ಚೆಕ್ ಮಾಡಿಕೊಂಡಾಗ ದರ್ಶನ್ಗೆ ಬೇಲ್ಗೆ ನಿರಾಕರಣೆಗಿರ್ತಕ್ಕಂಥ ಕಾರಣಗಳ ವಿಚಾರ ಬಂದಾಗ, ಈಗ ಸಪೋಸ್ ಈಗ ವಿನಯ್ ಕುಲಕರ್ಣಿ ಕೇಸು, ಆ ಮನುಷ್ಯ ಸ್ಪಾಟಲ್ಲಿ ಇರಲಿಲ್ವಾ, ಈಗ ಬೆಂಗಳೂರಲ್ಲಾರೋ ಮೊಬೈಲ್ ಬಿಟ್ಟುಬಿಟ್ಟಿದ್ರು, ಮೊಬೈಲ್ ಅಲ್ಲೇ ಬಿಟ್ಬಿಟ್ಟು ಬಂದು ತಿರ್ಗಾ ಅಲ್ಲಿ ಧಾರವಾಡಕ್ಕೆಲ್ಲೋ ಬಂದು ಅಲ್ಲೆಲ್ಲೋ ಒಂದು ಮರ್ಡರನ್ನ ಮಾಡಿಬಿಟ್ಟು ಆನಂತರ 3 ಬೇರೆ ಬೇರೆ ಕಾರುಗಳಲ್ಲಿ ಬೇರೆ ಬೇರೆ ದಿಕ್ಕಲ್ಲಿ ಪಲಾಯನ ಆಗಿಬಿಟ್ರು, ಇದಕ್ಕೆ ರಿಯಲ್ ಎಸ್ಟೇಟ್ ಬಣ್ಣ ಕಟ್ಟಲಾಯಿತು, ಇದೆಲ್ಲ ಇದೆ. ಯಾವುದೇ ಮರ್ಡ್ರಲ್ಲಿ ಈ ಬ್ರುಟಾಲಿಟಿ, ಕ್ರೂಯಲ್ಟಿ, ಚಿತ್ರಹಿಂಸೆ ಕೊಟ್ಟಿರೋದು, ಕಿಡ್ನ್ಯಾಪ್ ಆಗಿರೋದು, ಹೊಡೆದಿರೋದು, ಬರ್ಬರತೆನೋ, ಆಲ್ಮೋಸ್ಟ್ ಎಲ್ಲ ಮರ್ಡ್ರಲ್ಲೂ ಬರ್ಬರತೆ ಇರುತ್ತೆ ಸರ್, ಎಲ್ಲದರಲ್ಲೂ ಇರುತ್ತೆ. ದರ್ಶನ್ ಬೇಲ್ ರಿಜೆಕ್ಷನ್ ಕಾರಣಗಳು ನೋಡಿದಾಗ ಇದರಲ್ಲಿ ಫಿಸಿಕಲ್ ಅಸಾಲ್ಟು, ಎಕ್ಸ್ಟ್ರೀಮ್ ಟಾರ್ಚರು ಮತ್ತು ಕಿಡ್ನ್ಯಾಪಿಂಗು ಇವೆಲ್ಲ ಇದೆ. ಜೊತೆಗೆ ಈ ಮನುಷ್ಯನನ್ನು ಆಚೆ ಬಿಟ್ಟುಬಿಟ್ರೆ ಸಾಕ್ಷ್ಯ ನಾಶ ಆಗಿಬಿಡುತ್ತೆ ಅಂತ ಒಂದು ಕಡೆ ಇದೆ. 62 ಸಾಕ್ಷಿಗಳು, 61 ಸಾಕ್ಷಿಗಳ ಲೆಕ್ಕ ಬಂದಾಗ ಇದೇ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿ ಹಾಸ್ಟೈಲ್ ಆಗಿಬಿಟ್ರು ಅನ್ನೋ ಒಂದು ವಾದವನ್ನು ನಾವು ಓದಿದಾಗ, ಆಚೆ ಇದ್ರೋ ಒಳಗಡೆ ಇದ್ರೋ ಸಾಕ್ಷಿಗಳನ್ನು ಹಾಸ್ಟೈಲ್ ಮಾಡೋ ದೊಡ್ಡ ವಿಷಯ ಅಲ್ಲ ಅಂತ ಆದಮೇಲೆ ದರ್ಶನ್ ಯಾಕೆ ಒಳಗಿರೋದು ಅಂತ. ರಮಾಕಾಂತ್ ಅವರೇ, ನೋಡಿ, ಈ ಕೇಸು ಈಗಾಗಲೇ 2 ಪ್ರಕರಣಗಳು ಬೇರೆ ಬೇರೆ. ಈ ಪ್ರಕರಣ ಈಗಾಗಲೇ ಟ್ರಯಲ್ ನಡೆದು ಮತ್ತೆ ತನಿಖೆ ನಡೆದು ಅದಾದ್ಮೇಲೆ ಚಾರ್ಜ್ ಶೀಟ್ ಹಾಕಿ ಮತ್ತೆ ಚಾರ್ಜ್ ಆಗಿ ಮತ್ತೆ ಅದು ಟ್ರಯಲ್ ನಡೆದು ಈಗ ಅದಾದ್ಮೇಲೆ ಒಂದು ಜಡ್ಜ್ಮೆಂಟ್ ಬಂದಿರತಕ್ಕಂಥದ್ದು. ಆದರೆ ಆ ಪ್ರಕರಣದಲ್ಲಿ ಏನಾಗ್ತದೆ, ಅವರು ಇನ್ನೂ ಸಹ ಟ್ರಯಲ್ ನಡೀತಾ ಇದೆ. ಯಾವುದೇ ತರವಾದಂತಹ ಸೆಷನ್ಸ್ ಕೋರ್ಟ್, ಟ್ರಯಲ್ ಕೋರ್ಟ್ ಒಳಗಡೆ ಯಾವುದೇ ಜಡ್ಜ್ಮೆಂಟ್ ಇನ್ನೂ ಹೊರಬಿದ್ದಿಲ್ಲ. ಈಗ ಆ ಇರ್ತಕ್ಕಂಥದ್ದು ಒಂದು ಯಾವ ಸ್ಟೇಜಲ್ಲಿದೆ, ಅದು ಟ್ರಯಲ್ ನಡೀತಾ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಬೇಲ್ಗೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಬೇಲ್ಗಳಿಗೆ ನಾನು ಆಚೆ ಬಂದಾದ್ಮೇಲೆ ಮತ್ತೆ ವಾಪಸ್ಸು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟಲ್ಲಿ ಆ ಬೇಲ್ನ ಕ್ಯಾನ್ಸಲೇಷನ್ ಮಾಡ್ತಕ್ಕಂಥದ್ನೆಲ್ಲನೂ ನಾವು ಒಂದು ಕಡೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇದು ಅದಕ್ಕಿಂತ ಮುಂದೆ ಹೋದಂಥ ಪ್ರಕರಣ. ಇದು ಈಗಾಗಲೇ ಈ ಪ್ರಕರಣ ಮೊದಲೇ ಒಂದು ಬೇಲ್ ಆಗಿತ್ತು, ಮತ್ತು ಅದರಲ್ಲಿ ಅರೆಸ್ಟ್ ಆಗಿ ಮತ್ತೆ ಅವ್ರು ಈಚೆ ಬಂದು ಮತ್ತೆ ಟ್ರಯಲ್ ನಡೆದು ಮತ್ತೆ ಕನ್ವಿಕ್ಷನ್ ಆಗಿ ಒಳಗೋಗಿದ್ದಂಥ ಪ್ರಕರಣ ಇದು. ಇವೆರಡೂ ಪ್ರಕರಣಗಳಲ್ಲಿ ಒಂದರಲ್ಲಿ ಈಗಾಗಲೇ ಸಾಕ್ಷಿಗಳ ಸಾಕ್ಷೀಕರಣಗಳು ಸಾಕ್ಷೀಭೂತವಾಗಿ ನ್ಯಾಯಾಲಯದಲ್ಲಿ ನುಡಿದಾಗೋಗಿದೆ, ಹೇಳ್ಬಿಟ್ಟಿದ್ದಾರೆ, ಟ್ರಯಲ್ ನಡೆದೋಗಿದೆ ಇವಾಗ ಪೂರ್ತಿ, ಅದಕ್ಕೊಂದು ಜಡ್ಜ್ಮೆಂಟ್ ಅಂತ ಸಹ ಹೊರಗಡೆ ಬಂದ್ಬಿಟ್ಟಿದೆ. ಆದರೆ ಇನ್ನೂ ಆ ಪ್ರಕರಣದಲ್ಲಿ, ದರ್ಶನ್ ಅವ್ರ ಪ್ರಕರಣದಲ್ಲಿ ಇನ್ನೂ ಆ ಥರದ ಯಾವುದೇ ಥರವಾದಂತಹ ಒಂದು ಪ್ರಕ್ರಿಯೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಬರೀ ಆಫ್ ಬೇಕಾಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ವಕವಾಗಿ ಅವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಬೇಲ್ ನನಗೆ ಬೇಕು, ನಾನು ಇದರಲ್ಲಿ ನನಗೆ ಬೇಲ್ ಸಿಗಬೇಕು, ನಾನು ಇದರಲ್ಲಿ ನಿರಪರಾಧಿ ಅಂತ ಹೇಳ್ತಾ ಇರ್ತಕ್ಕಂಥ ವಾದ ಮಾಡ್ತಾ ಇರ್ತಕ್ಕಂಥದ್ದನ್ನ ನ್ಯಾಯಾಲಯ ಈಗಿರ್ತಕ್ಕಂಥ ಏನು ಈಗಾಗ ಅವೈಲಬಿಲಿಟಿ ಡಾಕ್ಯುಮೆಂಟೇಶನ್ ಏನಿದೆ ಚಾರ್ಜ್ ಶೀಟು ನ್ಯಾಯಾಲಯದ ಮುಂದೆ, ಅದನ್ನು ಕನ್ಸಿಡರ್ ಮಾಡಿಕೊಂಡು ಆ ಬೇಲ್ ಕೊಡ್ಬೋದಾ, ಬೇಲ್ ಕ್ಯಾನ್ಸಲೇಷನ್ ಮಾಡ್ಬೋದಾ ಅಂತ ಅನ್ನುವಂಥ ಕ್ರಮವನ್ನು ಆ ಮೇಲ್ಮಟ್ಟದ ಅಪಿಲೇಟ್ ಏನು ಕೋರ್ಟ್ಗಳಿರ್ತಾವೋ ಅದು ತೀರ್ಮಾನ ತಗೊಳ್ಳುವಂಥದ್ದಾಗಿದೆ. ಆದರೆ ಈ ಪ್ರಕರಣದಲ್ಲಿ ಏನಾಗ್ತು, ಈಗಾಗಲೇ ನಮ್ಮ ಸಂಕೇತ್ ಅವ್ರು ಹೇಳ್ತಾ ಇದ್ರು, ಭಾಳ ಚೆನ್ನಾಗಿ ಹೇಳಿದ್ರು ಅವರು, ಯಾವುದೇ ವಿಟ್ನೆಸಸ್ಗಳನ್ನ ನಾವು ಚಾರ್ಜ್ ಶೀಟ್ ಹಾಕುವಂಥ ಪರಿಸ್ಥಿತಿ ಆದಾಗ 90 ದಿವಸದೊಳಗಡೆ ನಾವು ಚಾರ್ಜ್ ಶೀಟ್ ಹಾಕ್ಬಿಡ್ಬೇಕು. 91 ದಿವಸ ಆಗ್ಬಿಟ್ರು ಸರ್ ಅವ್ರು ಇಮಿಡಿಯೇಟ್ ಆಗಿ ಅವತ್ತೊಂದು ದಿವಸನೇ ಬೇಲ್ ಕೊಟ್ಬಿಡ್ತವೆ ಕೋರ್ಟ್ಗಳು. ಯಾವುದೇ ಬರ್ಬರತೆ ಇರಲಿ, ಏನೇ ಮರ್ಡರ್ ಕೇಸ್ ಆಗಲಿ, ಎಷ್ಟೇ ಏನೇ ಗ್ಯಾಂಗ್ ರೇಪ್ ಮಾಡಿರಲಿ, ಯಾವುದೇ ಕೇಸ್ ಆಗಿರಲಿ, ಕಾನೂನಲ್ಲಿ ಅವಕಾಶ ಇದೆ 91ನೇ ದಿವಸಕ್ಕೆ ಅವರ ರಿಲೀಸ್ ಮಾಡ್ಕೊಂಡು ಬೇಲ್ ತಗೊಂಡು ಈಚೆ ಬಂದ್ಬಿಡ್ತಾರೆ. ಆ ಕಾರಣಕ್ಕೆ ನಾವುಗಳು 90ನೇ ದಿವಸಕ್ಕೆ ಚಾರ್ಜ್ ಶೀಟ್ ಏನು ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಇದೆ, ಇನ್ನು ಉಳಿದಷ್ಟು ದಾಖಲಾತಿಗಳನ್ನ ನಾವು ಕೊಡಬೇಕಾಗಿದೆ. ಅದು ಫೋರೆನ್ಸಿಕ್ ಆಗಲಿ ಮತ್ತು FSLದೇ ಆಗಲಿ DNA ಇಂದ ಬರಬೇಕು, ಅದು ಕೊಡ್ತೀವಿ. ಈ ಅವೈಲಬಲ್ ಡಾಕ್ಯುಮೆಂಟೇಷನ್
ಮೇಲೆ ನಮಗೆ 90 ದಿವಸ ಮುಗಿತಾ ಇರೋ ಕಾರಣಕ್ಕೋಸ್ಕರನೇ ನಾವು ಚಾರ್ಜ್ ಶೀಟ್ ಹಾಕಿದ್ದೀವಿ ಅಂತೇಳಿ ನ್ಯಾಯಾಲಯಕ್ಕೆ ಕೊಟ್ಬಿಡ್ತೀವಿ. ಆದಮೇಲೆ ಆ ದಾಖಲಾತಿಗಳೆಲ್ಲ ಬರ್ತವೆ, ಅವನ್ನೆಲ್ಲನೂ ನಾವು ಅದೇ ಚಾರ್ಜ್ ಶೀಟ್ಗೆ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟು ಅಡಕ ಮಾಡ್ತೀವಿ. ತಕ್ಷಣವೇ ಇದಾದ ನಂತರ ಅದು ಟ್ರಯಲ್ ಆಗುವಂಥ ಸಮಯದಲ್ಲಿ ಈಗ ನಡುವಂಥ ಸಮಯ, ಅದು ತನಿಖೆ ನಡೆದಂಥ ಸಮಯ, ಅದು ಪ್ರಕರಣ, ಅದು ಏನು ಇನ್ಸಿಡೆಂಟ್ ಘಟನೆ ನಡೆದಂಥ ಸಂದರ್ಭ, ಇದೆಲ್ಲ ಒಂದಕ್ಕೊಂದು ಬಹಳ ದೂರದಲ್ಲಿದ್ದಾವೆ. ಆ ಕಾರಣಕ್ಕೆ ಯಾವುದೇ ಸಾಕ್ಷಿದಾರಗಳನ್ನ ನಾವು ಎಷ್ಟೇ ಬಲವಂತವಾಗಿ, ಎಷ್ಟು ಕಟಿಬದ್ಧವಾಗಿ ಅವ್ರ ಕಡೆಯಿಂದ ಹೇಳಿಸ್ಬೇಕು, ನೀವು ಹೇಳಿದ್ದೀರಿ, ನೀವು ನ್ಯಾಯಾಲಯದಲ್ಲಿ ಈಗ ಏನು ರೆಕಾರ್ಡ್ಗಳಲ್ಲಿದೆಯೋ ಅದನ್ನು ನೀವು ಪುನರುಚ್ಚಾರ ಮಾಡಬೇಕು ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟು ಹೇಳಿದ್ರು ಅವ್ರಿಗೂ ಸಹ ಎಲ್ಲೋ ಒಂದು ಕಡೆ ಒಳಗಡೆ ನಮಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ, ಆ ಕಡೆನೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಪೂರ್ತಿ ಏನು ಎವಿಡೆನ್ಸಸ್ಗಳನ್ನ ಎಲ್ಲ ಹೇಳ್ತಾರೆ ನಮ್ಮ ಪರವಾಗಿ, ಪ್ರಾಸಿಕ್ಯೂಷನ್ ಪರವಾಗಿ ನಿಂತ್ಕೊಂಡ ತಕ್ಷಣನೇ ಆ ಕಡೆ ಡಿಫೆನ್ಸ್ ಕೌನ್ಸಿಲ್ ಕೇಳೋಕೆ ಶುರು ಆದ ತಕ್ಷಣನೇ ಎಲ್ಲನೂ ಸಹ ಅಡ್ಮಿಟ್ ಮಾಡ್ಕೊಬಿಡ್ತಾರೆ. ಹೋಗಿದ್ರ ಅಲ್ಲಿಗೆ, ಇಲ್ಲ ಅಲ್ಲೇನೋ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದೋ, ಏನೋ ಬರೀತಾ ಇದ್ರು, ಸೈನ್ ಹಾಕ್ದೋ, ಈ ಥರದೆಲ್ಲ ಏನು ಮಾಡ್ಬಿಡ್ತಾರೆ, ನಮಗೂ ಸಪೋರ್ಟ್ ಮಾಡ್ಬಿಟ್ಟು ಅವ್ರಿಗೂ ಸಹ ಅಡ್ಗೊಣೆ ಮೇಲೆ ದೀಪ ಇಟ್ಟು ಏನು ಮಾಡ್ತಾರೆ. ಯಾಕೆಂದರೆ 90% ಕೇಸಸ್ಗಳಲ್ಲಿ ಈಗಾಗಲೇ ನಾವುಗಳು ಒಂದು ನಿರಂತರವಾಗಿ 30 ವರ್ಷದಿಂದ ಕೋರ್ಟ್ಗಳಿಗೆ ಹೋಗ್ತಾ ಇದ್ದೀವಿ. ಇದೇ ಥರ ಆಗ್ತದೆ. ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಲ್ಲ, 50% ನಮಗೆ ಮಾಡ್ತಾರೆ, 50% ಅವ್ರಿಗೆ ಮಾಡ್ತಾರೆ. ಬಟ್ ನ್ಯಾಯಾಲಯ ಏನು ಹೇಳುತ್ತೆ, 100ಕ್ಕೆ 100ರಷ್ಟು ಆಗಬೇಕು ಅವ್ರ ಪ್ರಮಾಣ, ಅದನ್ನ ಪುಷ್ಟೀಕರಣ ಆಗ್ಬೇಕಾದ್ರೆ ಎಲ್ಲಾ ಸಾಕ್ಷ್ಯಾಧಾರಗಳು ಪೂರ್ಣ ಪ್ರಮಾಣದಲ್ಲಿ ಅವ್ರ ಮೇಲೆ ಹೇಳ್ಬೇಕು ಅಂತೇಳಿ ನ್ಯಾಯಾಲಯ ಕನ್ಸಿಡರೇಷನ್ ಮಾಡ್ಕೊಳ್ಳುತ್ತದೆ. ಆದರೆ ಕೆಲವಷ್ಟು ಹೆಜ್ಜೆ ಮುಂದೆ ಹೋಗಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು, ಟೆಕ್ನಿಕಲ್ ಎವಿಡೆನ್ಸಸ್ಗಳು, ಸೈಬರ್ ಎವಿಡೆನ್ಸಸ್ಗಳು, ಮತ್ತೆ ಅದಕ್ಕೆ ಪೂರ್ವವಾದಂತಹ DNA ರಿಪೋರ್ಟ್ಗಳು, FSL ರಿಪೋರ್ಟ್ಗಳನ್ನ ಆ ಆಧಾರಗಳ ಮೇಲೂ ಸಹ ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅವು ಕಾಲಾಂತರದಲ್ಲಿ ಅವಕ್ಕೂ ಸಹ ನ್ಯಾಯಾಲಯಗಳಲ್ಲಿ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಆ ಕಾರಣಕ್ಕೋಸ್ಕರ ಇವುಗಳ ಸಾಧ್ಯಾಸಾಧ್ಯತೆ ಎಷ್ಟು ಮಟ್ಟಿಗೆ ಸಾಕ್ಷಿಗಳನ್ನ ಅವು ಟ್ರಯಲ್ ದಿವಸ ಯಾವ ರೀತಿ ನಮಗೆ ಸಪೋರ್ಟ್ ಮಾಡಿದರೆ, ಎಷ್ಟು ನಮಗೆ ಪರ್ಸೆಂಟೇಜ್ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನ ಮೇಲ್ಮಟ್ಟದ ನ್ಯಾಯಾಲಯಗಳು ಖಂಡಿತವಾಗ್ಲೂ ಪರಾಮರ್ಶೆ ಮಾಡಿಬಿಡ್ತವೆ. ಫೈನ್ ನಾನು ಮಾತಾಡ್ತೀನಿ. ಈಗ ನಾನು ಸಂಕೇತ್ ಸರ್ನ ಮಾತಾಡ್ತೀನಿ. ಸಂಕೇತ್ ಸರ್, ಈಗ 2018 ಸರ್, ಏಪ್ರಿಲ್ 12 ಯೋಗೇಶ್ ಗೌಡ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಜೈಲಿಗಟ್ಟದೇ ಇದ್ದರೆ ನನ್ನನ್ನು ಯಡಿಯೂರಪ್ಪ ಅಂತಲೇ ಕರಿಬೇಡಿ ಅಂಥೇಳಿ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಹೆಬ್ಬಳ್ಳಿಯಲ್ಲಿ ಗುಡುಗಿದ್ದಿದ್ದು BS ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಆಗಿದ್ದಂಥ ಮರ್ಡರ್ ಇದು. ಅವತ್ತಿಗೆ ತನಿಖೆ ಮಾಡ್ತಾರೆ, ಯೋಗೇಶ್ ಗೌಡಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸ್ಥಳೀಯ ವರದಿಗಳು ಬರ್ತಾವೆ. ಅವತ್ತಿಗೆ ಅದನ್ನು ನಂಬಕ್ಕೆ BJP ರೆಡಿ ಇರಲಿಲ್ಲ. ಇವು ಎಲ್ಲ ಯೋಗೇಶ್ ಗೌಡ ಅವ್ರ ಮನೆಗೆ ಹೋಗಿದ್ರು, ಸಾಂತ್ವನ ಹೇಳಿದರು, ಪ್ರಹ್ಲಾದ್ ಜೋಶಿ ಅವರು ಕೂಡ ಹೋಗಿದ್ರು. ಇದು ನಾವು ಗಮನಿಸಿದ್ದೀವಿ. ಹಾಗಾದರೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಒಂಥರ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಡಿಯೂರಪ್ಪನವ್ರು ಬಂದಾಗ CBI ಕೊಟ್ಟುಬಿಟ್ರೆ ಇನ್ನೊಂಥರ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ನಾವು ಭಾವಿಸ್ಬೇಕಾ ಇದರಲ್ಲಿ ಅಂತ? ಯಾವ್ಯಾವ ಸರ್ಕಾರಗಳು ಯಾವ ರೀತಿ ಅದನ್ನ ಬಿಂಬಿಸ್ತವೆ ಅಥವಾ ಯಾವ ಪಕ್ಷಗಳು ಯಾವ ರೀತಿ ಬಿಂಬಿಸ್ತವೆ ಅಂತ ನಾವು ನೋಡೋ ಬದಲಾಗಿ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಅಥವಾ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಅಥವಾ ಆರೋಪಿ ಸ್ಥಾನದಲ್ಲಿದ್ದವ್ರು ಏನ್ ಹೇಳಿದ್ರು ಅನ್ನೋಕ್ಕಿಂತ ಸಾಕ್ಷಿಗಳು ಎಷ್ಟಿದಾವೆ, ಸಾಕ್ಷಿಗಳು ಏನಿದೆ, ಅದ್ರ ಎವಿಡೆನ್ಷಿಯರಿ ವ್ಯಾಲ್ಯೂ ಏನಿದೆ, ಅದ್ರ ಅಡ್ಮಿಸಿಬಿಲಿಟಿ ಅಂಡ್ ಅಕ್ಸೆಪ್ಟಬಿಲಿಟಿ ಇನ್ ಕೋರ್ಟ್ ಆಫ್ ಲಾ ಏನಿದೆ, ಅದನ್ನ ನೋಡ್ಕೊಂಡು ನಾವು ವಿಚಾರ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಅಂತ ಒಂದು. ಎರಡನೇದು, ಕೋರ್ಟ್ನು ಕೂಡ ರಾಜಕಾರಣಿಗಳು ಏನ್ ಹೇಳ್ಕೊಂಡಿದ್ದಾರೆ ಅಥವಾ ಯಾರ ಬಗ್ಗೆ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ವಾಟ್ ದ ಕೋರ್ಟ್ ವೇಸ್ ಇಸ್ ಓನ್ಲಿ ದ ವೇಟ್ ಆಫ್ ಎನ್ ಎವಿಡೆನ್ಸ್. ವೇಟ್ ಆಫ್ ಎನ್ ಎವಿಡೆನ್ಸ್ ಅಂತಂದ್ರೆ, ಈಗ ನೋಡಿ, ನಾವು ಉಮೇಶ್ ಅವರು ಒಂದ್ ಮಾತನ್ನ ಹೇಳಿದ್ರು, ಅವರು ಸಾಕ್ಷಿಗಳ ಬಗ್ಗೆ ಹೇಳಿದ್ರು, ಅಥವಾ ಸಾಕ್ಷಿಗಳು ಎಷ್ಟೋ ಜನ ಅವ್ರು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು, ಅಥವಾ 50% ಮಾತ್ರ ಸಪೋರ್ಟ್ ಮಾಡ್ತಾರೆ, ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ ಅಂತ. ಇದು ಸಾಕ್ಷಿಗಳ ವಿಚಾರಕ್ಕೆ ನಾವು ಹೇಳ್ಬೋದು. ಬಟ್ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನಿರ್ತದೆ, ಟೆಕ್ನಿಕಲ್ ಆರ್ ಡಿಜಿಟಲ್ ಎವಿಡೆನ್ಸ್ ಅಥವಾ ಸೈಬರ್ ಎವಿಡೆನ್ಸ್ ಅಂತ ನಾವೇನ್ ಹೇಳ್ತೇವೆ, that is almost going to be conclusive. It is difficult to rebut those evidences unless you are too much expert in the field. ಟೆಕ್ನಿಕಲ್ ಫ್ಲಾಸ್ ಗೊತ್ತಿದ್ರೆ ಮಾತ್ರ ಅದನ್ನ ಅಲುಗಳಿಬಹುದು ಅಥವಾ ನಿರಾಕರಿಸಬಹುದು ಅಥವಾ ಡಿಸ್ಪ್ರೂವ್ ಮಾಡಬಹುದು. ಬಟ್ ಈಗ ನಾವು ದರ್ಶನ್ ಅವ್ರ ಕೇಸ್ ಬಗ್ಗೆ ಮಾತಾಡ್ತಾ ಇದ್ರಿ. ದರ್ಶನ್ ಕೇಸ್ ನಲ್ಲಿ ಈ ಐ ವಿಟ್ನೆಸ್ ಗಳಾಗ್ಲಿ ಅಥವಾ ನೀವು ಹ್ಯೂಮನ್ ವಿಟ್ನೆಸಸ್ ಗಳ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್, ಟೆಕ್ನಿಕಲ್ ವಿಟ್ನೆಸ್ ಅಥವಾ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ತುಂಬಾ ಅದರಲ್ಲಿ ಜಾಸ್ತಿ ಪ್ರಭಾವದಲ್ಲಿ ಬಳಸಿದ್ದಾರೆ. ಅದನ್ನ ನಾವು ನೋಡ್ಬೋದು ಚಾರ್ಜ್ ಶೀಟ್ ನಲ್ಲಿ. CCTV ಫುಟೇಜ್ ಆಗಿರ್ಬಹುದು, ಕಾಲ್ ರೆಕಾರ್ಡ್ ಆಗಿರ್ಬಹುದು, SMS ಗಳಾಗಿರ್ಬಹುದು, ಅಥವಾ ಇನ್ಸ್ಟಾಗ್ರಾಮ್ ಮೆಸೆಂಜರ್ ನಲ್ಲಿ ಆಗಿರುವಂತ ಕಮ್ಯುನಿಕೇಶನ್ ಆಗಿರ್ಬಹುದು,
ಅಥವಾ ಗೂಗಲ್ ಮ್ಯಾಪ್ ನಲ್ಲಿ ಅವ್ರ ಲೊಕೇಶನ್, ರೈಡರ್ ಲೊಕೇಶನ್ ಟ್ರ್ಯಾಕಿಂಗ್ ಆಗಿರ್ಬೋದು. ನಿಮ್ಗೆ ಗೊತ್ತಿದೆ ಟೋಲ್ ನಲ್ಲಿ ಅವ್ರದ್ದು ಯಾವ ರೀತಿ ಅಂದ್ರೆ ನಾನ್ ಯಾಕೆ ಹೇಳ್ತಾ ಇದ್ದೇನೆ, ದೀಸ್ ಟೆಕ್ನಿಕಲ್ ಎವಿಡೆನ್ಸಸ್ ಏನಿರ್ತವೆ ಅದನ್ನ ಡಿಸ್ಪ್ರೂವ್ ಮಾಡೋದು ಬಹಳ ಕಷ್ಟ ಆಗಿರ್ತದೆ ಯಾರಿಗಾದ್ರು. ಬಟ್ ಈ ಮನುಷ್ಯರದ್ದು ವಿಟ್ನೆಸ್ ಅನ್ನ ಡಿಸ್ಪ್ರೂವ್ ಮಾಡೋದು ಸ್ವಲ್ಪ ಹಗರೆ ನಾವ್ ಹೇಳ್ಬೋದು. ಅದು ಯಾಕಂದ್ರೆ ಮನುಷ್ಯ ಎಲ್ಲದಕ್ಕೂ ಎಲ್ಲಾ ಆಮಿಷಗಳಿಗೂ ಒಳಗಾಗ್ತಾನೆ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಕೇಸ್ ನಲ್ಲೂ ಕೂಡ ಸಾಕ್ಷಿಗಳು ಆ ರೀತಿ ಹೇಳಿದಾರೆ, ಈ ರೀತಿ ಹೇಳಿದಾರೆ ಅನ್ನೋಕ್ಕಿಂತ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪರಿಶೀಲಿಸಿ ಕೋರ್ಟ್ ಒಂದು ಆದೇಶ ಮಾಡಿದೆ. ಅದನ್ನ ಮುಂದುವರೆದು ಈಗೂ ಕೂಡ ಅದ್ರ ಬಗ್ಗೆ ಪರಾಮರ್ಶೆ ಆಗ್ತದೆ. ಅದು ಆದಾಗ ಕೋರ್ಟ್ ಯಾವ ರೀತಿ ಅದ್ರ ಬಗ್ಗೆ ಬಿಂಬಿಸ್ತದೆ ಅಂತ ನೋಡ್ಬೇಕು, ಕಾಯ್ದು ನೋಡ್ಬೇಕು. ಬಟ್ ನೀವು ಹೇಳಿದ ಹಾಗೆ ಈ ಪ್ರತ್ಯಕ್ಷ ಸಾಕ್ಷಿಗಳಾಗ್ಲಿ ಅಥವಾ ಪರೋಕ್ಷ ಸಾಕ್ಷಿಗಳಾಗ್ಲಿ ಇವ್ರ ಹೇಳಿಕೆಗಳನ್ನ ನೋಡಿದ್ರೆ ಸಾಕಷ್ಟು ಗೊಂದಲ ಇದ್ದಿದ್ದಂತೂ ನಿಜ. ಮತ್ತೆ ಆ ಗೊಂದಲದ ಆಧಾರದ ಮೇಲೆ ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಅಂತೂ ಕೆಲವೊಂದು ಮಟ್ಟಕ್ಕೆ ಅವ್ರಿಗೆ ಕೊಡಲೇಬೇಕಾಗ್ತಿತ್ತು, ಈಗ ಕೊಟ್ಟಿದ್ದಾರೆ. ಮತ್ತೆ ಇದು ಶಾಶ್ವತ ಪರಿಹಾರ ಅಲ್ಲ, ಇಟ್ಸ್ ಓನ್ಲಿ ತಾತ್ಕಾಲಿಕ ಪರಿಹಾರ ಅಂತ ಹೇಳ್ಬೋದು. ಕೋರ್ಟ್ ಹಿಯರಿಂಗ್, ಫೈನಲ್ ಹಿಯರಿಂಗ್ ಆಗುವವರೆಗೂ ಮಾತ್ರ. ಬಟ್ ಈಗ ಸದ್ಯಕ್ಕೆ ಅವರು MLA ಇರೋದ್ರಿಂದ ಆ ಕ್ಷೇತ್ರಕ್ಕೂ ಕೂಡ ಸಮಸ್ಯೆ ಆಗೋದ್ರಿಂದ ಕೆಲವೊಂದು ಜಜ್ಮೆಂಟ್ ಗಳಿದಾವೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು. ನವಜೋತ್ ಸಿಂಗ್ ಸಿದ್ದು ಜಜ್ಮೆಂಟ್ ಆಗಿರ್ಬೋದು, ಅಥವಾ ಇನ್ನೊಂದು ಜಜ್ಮೆಂಟ್ ಬಂದಿತ್ತು. ಆ ಜಜ್ಮೆಂಟ್ ಗಳನ್ನ ಯಾವ್ದು ಅಂದ್ರೆ ಲೋಕ್ ಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ, ಹಾಗೂ ನವಜೋತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಈ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಸ್ಟೇ ಆಫ್ ಕನ್ವಿಕ್ಷನ್ ಬಗ್ಗೆ ಹೇಳ್ತದೆ. ಇಟ್ಸ್ ಅನ್ ಎಕ್ಸೆಪ್ಷನಲ್ ಪವರ್ ಎಕ್ಸರ್ಸೈಸಬಲ್ ಓನ್ಲಿ ಇನ್ ರೇರ್ cases where non-staying would cause irreparable damage or disqualification and underline ಮಾಡಿರುತ್ತೆ. This is a case which is leading to a disqualification. So irreparable damage ಆಗ್ತದೆ ಅಥವಾ ರೇರೆಸ್ಟ್ ಆಫ್ ರೇರ್ ಕೇಸಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು the court might have exercised its power here, special power ನ ಎಕ್ಸರ್ಸೈಸ್ ಮಾಡಿದ್ದಾರೆ. ಬಟ್ ಇದು ಪರಿಹಾರ ಕಂಪ್ಲೀಟ್ ಆಗಿ ಅವರು ಅಕ್ವಿಟಲ್ ತರ ನಾವು ಟ್ರೀಟ್ ಮಾಡಕ್ ಆಗಲ್ಲ. ಇಂಟರ್ಮಿಟೆಂಟ್ ಆರ್ಡರ್ ಅಂತ ನನ್ನ ಅಭಿಪ್ರಾಯ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ಸರ್. ಇದೀಗ ನಮ್ಮನ್ನ ಬಸವರಾಜ ಕೊರವರ ಜಾಯ್ನ್ ಆಗಿದ್ದಾರೆ, ಯೋಗೇಶ್ ಗೌಡ ಪರ ಹೋರಾಟಗಾರರು. ಸ್ವಾಗತ ಬಸವರಾಜ್ ಕೊರವರ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ರಮಾಕಾಂತ್ ಸರ್. ನಾನು ಮಾತಾಡ್ತಿದ್ದೆ, ನಿಮ್ಮನ್ನು ಮಾತಾಡ್ತೀನಿ. ಮುಂದೆ ಒಂದು ಬ್ರೇಕ್ ಟೈಮ್ ಸರ್, ಸಾರಿ, ಒಂದು ಬ್ರೇಕ್ ಟೈಮ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಸರ್. ನಾನು XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ನಾನು ಬಸವರಾಜ ಕೊರವರವ್ರಿಗೆ ಒಂದು ಪ್ರಶ್ನೆ ಇರುತ್ತೆ. ಯೋಗೇಶ್ ಗೌಡ ಪರ ಹೋರಾಟಗಾರರು. ಬಸವರಾಜ್ ಅವರೇ, ಒಂದು ಅತಿ ಮುಖ್ಯ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತಿಗೆ ಈ ಕೆಳ ಹಂತದ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆ ಕೊಡುತ್ತೆ. ಮಲ್ಲಮ್ಮ ಅವ್ರನ್ನ ಮಾತನಾಡಿಸಿದಾಗ ನಾನೇನು ಮೇಲ್ಮನವಿ ಹೋಗಲ್ಲ, ಏನಾಗಿದೆಯೋ ಆಗಿರಲಿ, ಕೋರ್ಟು ನ್ಯಾಯಾಲಯ ಅಂತ ಹೇಳ್ತಾ ಇದ್ರು ಅವರು. ಸೊ ಈ ಇಡೀ ವಿಚಾರದಲ್ಲಿ ಅನೇಕ ಸಾಕ್ಷ್ಯಾಧಾರಗಳನ್ನು ಕನ್ಸಿಡರ್ ಮಾಡಿದಾಗ ಯೋಗೇಶ್ ಗೌಡ ವಿರುದ್ಧದ ಇದ್ದಂಥ ಸಾಕ್ಷ್ಯಾಧಾರಗಳು ಕಡಿಮೆ, ಅಥವಾ ಕೋರ್ಟಲ್ಲಿ ಬಂದು ಅವ್ರು ಸರಿಯಾಗಿ ಹೇಳಲಿಲ್ಲ ಅಂತಾರಲ್ಲ, ಒಪ್ತೀರಾ ನೀವು ಇದನ್ನ ಅಂತ? ನೋಡಿ, ಈ ಪ್ರಕರಣ ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಸರಿ ಸರ್ ಪರವಾಗಿಲ್ಲ. ಈ ಅಂದ್ರೆ ಇದು ಕೊಲೆ ನಡೆದು ಆಲ್ಮೋಸ್ಟ್ 3 ವರ್ಷಗಳ ನಂತರ ಈ ಪ್ರಕರಣ CBIಗೆ ಹೋಗಿದೆ. ಓಕೆ. ಆಮೇಲೆ ಕೊಲೆ ನಡೆದ ಸಮಯದಲ್ಲಿ ಏನು ಧಾರವಾಡದ 4ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಏನು ಇದರ ಟ್ರಯಲ್ ನಡೀತು, ಆ ಸಮಯದಲ್ಲಿ ಸಾಕಷ್ಟು ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿ ಅವರನ್ನು ಹೆದರಿಸಿ ಕೋರ್ಟ್ ಅಲ್ಲಿ ಒಂದು ಸುಳ್ಳು ಹೇಳುವಾಗೆ ಮಾಡಿ ಆಗಿತ್ತು ಆಗ. ಸೊ ಇದು ಒಂದು ವಿಶೇಷ ಪ್ರಕರಣ. ಓಕೆ. ಹೆಂಗೆ ವಿಶೇಷ ಪ್ರಕರಣ ಅಂತ ಕೇಳಿದ್ರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ಏನಂತ ಕೇಳಿದ್ರೆ 313 ಸ್ಟೇಟ್ಮೆಂಟ್ ಗೆ ಹೋದ್ಮೇಲೆ ಈ ಪ್ರಕರಣ CBIಗೆ ಹೋಗಿರೋದು. ಇನ್ನು 313 ಸ್ಟೇಟ್ಮೆಂಟ್ ಆಗಿರ್ಲಿಲ್ಲ, ಅವಾಗಿದು CBIಗೆ ಹೋಗಿದೆ. ಸಾಕಷ್ಟು ಇದು ರಾಜ್ಯ ಪೊಲೀಸರು ಈ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲನ್ನ ಹಾಕಿ ಆಗಿತ್ತು. ಸೊ ಆಮೇಲೆ CBIದವ್ರು ಬಂದು ಅವ್ರು ಎಷ್ಟು ಸಾಧ್ಯನೇ ಅಷ್ಟು ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ, ಇದು ನ್ಯಾಯಾಲಯದಲ್ಲಿ ಬಹಳ ದಿನಗಳ ಕಾಲ ಇದರ ಒಂದು ಸಮಗ್ರವಾದಂತಹ ವಿಚಾರಣೆ ನಡೆದು ಇದರಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗಿರುವಂತದ್ದು. ಸಾಕಷ್ಟು ನೋಡಿ, 113 ಸಾಕ್ಷಿಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 60% ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಪರವಾಗಿ ಹೇಳಿದ್ದಾರೆ. ಐ ವಿಟ್ನೆಸ್ ಗಳು ಹೇಳಿಲ್ಲ ಅಂತೇಳಿ ಇವ್ರು ಹೇಳ್ತಾರೆ. ಐ ವಿಟ್ನೆಸ್ ಗಳಲ್ಲಿ ಒಂದು ಐ ವಿಟ್ನೆಸ್ ಸಾಕು ಸರ್. ಸಾಕಷ್ಟು ಏನಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳಲ್ಲಿ ಆದೇಶವಾಗಿರುವಂತಹ ಸಾಕಷ್ಟು ಕೇಸ್ಗಳದ ಒಂದೇ ಒಂದು ಐ ವಿಟ್ನೆಸ್ ಮೇಲೆ ಶಿಕ್ಷೆ ಕೊಟ್ಟಿರುವಂತವು. ಇದೊಂದು ವಿಶೇಷ ಪ್ರಕರಣ ಸರ್. ಇದರಲ್ಲಿ ಹಣವಂತರು, ಅಧಿಕಾರವಂತರು ಭಾಗಿಯಾಗಿ ನಡೆಸಿರುವಂತ ಕೃತ್ಯ ಇದು.
ಇದರಲ್ಲಿ ಸರ್, ಜನ ಈಗ ಒಬ್ರು ಬಂದು ಕೋರ್ಟಿಗೆ ಒಂದು ಸಾಕ್ಷಿ ಹೇಳ್ತಾರೆ ಅಂದ್ರೆ ಅದು ಬಹಳ ದೊಡ್ಡದು ಸರ್ ರಮಾಕಾಂತ್ ಸರ್. ಬಸವರಾಜ್ ಅವರೇ ಏನ್ ಪ್ರಶ್ನೆ ಗೊತ್ತಾ ನಮ್ದು? 60% ಸಾಕ್ಷಿದಾರರು ಬಂದು ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನ್ ಗೊತ್ತಾ ಸರ್, ಇಲ್ಲಿ ನಂದು ಇಡೀ ಪಾಯಿಂಟ್ ಏನಂತ ಹೇಳಿದ್ರೆ, ಹೇಳಿ. ಸರ್ ಇದೆಲ್ಲಾ ವಿಚಾರಣೆ ಆಗಿತ್ತು, ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಲಾಗಿತ್ತು, ಪ್ರಾಸಿಕ್ಯೂಷನ್ ಡಿಫೆನ್ಸು ಎಲ್ಲ ಮಾತು ನಡೆದ ಮೇಲೆನೆ ಸರ್ ಜೀವಾವಧಿ ಶಿಕ್ಷೆ ಕೊಟ್ಟರು. ಮರಣದಂಡನೆ ಬಿಟ್ಟುಬಿಟ್ಟು ಜೀವಾವಧಿ ಶಿಕ್ಷೆ ಕೊಟ್ಟರು. ಎಲ್ಲರೂ ನೀವು ಜೀವನ ಪರ್ಯಂತ ಜೈಲಲ್ಲೇ ಇರಿ ಅಂತ ಹೇಳಿ. ಅದೇನು ಕಡಿಮೆ ಶಿಕ್ಷೆ ಅಲ್ಲ, ಅದು ಒಬ್ಬ ಜನಪ್ರತಿನಿಧಿಗೆ ಕಡಿಮೆ ಶಿಕ್ಷೆ ಅಲ್ಲ. ಮನುಷ್ಯನ MLA ಸ್ಥಾನ ಕೂಡ ಹೋಗ್ಬಿಡುತ್ತೆ, ಅದನ್ನೇ ಸುಪ್ರೀಂ ಕೋರ್ಟ್ವರೆಗೂ ಎತ್ತಿ ಹಿಡಿದು ಬಿಟ್ರೆ ಅಂತ ಹೇಳಿ. ಸೊ ಎಲ್ಲ ವಿಚಾರಣೆ ಆದ್ಮೇಲೆ ಅದು ಕೊಟ್ಟಾಗ ಹೈಕೋರ್ಟ್ ಸ್ಟೇ ಕೊಡ್ತಾ ಇದೆ ಅಂತ ಹೇಳಿದಾಗ ಏನಾದರೂ ಲೂಪ್ ಹೋಲ್ಸ್ ಇತ್ತಾ ಇಲ್ಲಿ ಅಂತ ನನ್ನ ಪಾಯಿಂಟು ಬಸವರಾಜ್ ಅವರೇ. ಸರ್ ಈಗ ಒಂದು ಏನಂತ ಕೇಳಿದ್ರೆ ರಮಾಕಾಂತ್ ಸರ್, ಈಗೇನ್ ಆರ್ಡರ್ ಬಂದಿದೆ, ಈಗ ನಮಗ್ ಸಿಕ್ಕಿರೋದು ಬರೀ ಆಪರೇಟಿವ್ ಪೊಸಿಷನ್ ಅಷ್ಟೇ ಸಿಕ್ಕಿದೆ. ಸಂಪೂರ್ಣ ಆದೇಶದ ಪ್ರತಿ ಈಗಲೂ ಕೂಡ ಬಂದಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ಬಂದ ಮೇಲೆ ಅದರಲ್ಲಿ ಏನ್ ಲೂಪ್ ಹೋಲ್ಸ್ ಗಳಿದಾವ, ಯಾವ ಏನು ಅಂತ ಕೇಳಿದ್ರೆ ಯಾವ ಅಂಶಗಳನ್ನ ನ್ಯಾಯಾಲಯ ಗಣನೆಗೆ ತೆಗೆದುಕೊಂಡು ಇವ್ರಿಗೆ ಸ್ಟೇ ಕೊಟ್ಟಿದೆ ಅನ್ನೋದನ್ನ ಗಮನಿಸ್ತೇವೆ. ನಾವು ನೋಡಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿಯನ್ನು ಮಾಡ್ಕೋತೀವಿ. ಫೈನ್, ಮಾತಾಡ್ತೀನಿ ಸರ್ ನಿಮ್ಮ. ಈಗ ಉಮೇಶ್ ಸರ್ ಕೇಳ್ಬಿಡ್ತೀವಿ ಒಂದು ಪ್ರಶ್ನೆ. ಉಮೇಶ್ ಸರ್, ಈಗ ಫಿಸಿಕಲ್ ಪ್ರೆಸೆನ್ಸು ಒಂದು ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಸ್ಪಾಟಲ್ಲಿ ಇರಲಿಲ್ಲ, ಇವರನ್ನ ಸಂಚು ರೂಪಿಸ್ಬಿಟ್ರು, ಇವರೇ ಆಪರೇಟ್ ಮಾಡಿದ್ರು. ಆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ಬೇಡ ಅಂತ ಹೇಳಿ ಯೋಗೇಶ್ ಗೌಡನ್ಗೆ ಹೇಳಿದ್ರು, ಅವ್ರು ಅದನ್ನು ಒಪ್ಪಲಿಲ್ಲ. ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ಜಿಮ್ಗೆಲ್ಲ ಹೋಗ್ತಾ ಇದ್ರು, ನಿಂತುಬಿಟ್ರು. ಆ ಸಿಟ್ಟಿಗೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಸಾಯಿಸ್ಬಿಟ್ರು ಅಂತ ಮೇಜರ್ ಆರೋಪ ಇದ್ದದ್ದು ಸರ್. ಫಿಸಿಕಲಿ ಒಬ್ಬ ಮನುಷ್ಯ ಅಲ್ಲಿ ಇಲ್ಲದೆ ಜೊತೆಗೆ ಈಗ ಸಂಖ್ಯೆ ಸರ್ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಸರಿಯಪ್ಪ ಐ ವಿಟ್ನೆಸ್ಗಳು ಯಾರು ಬಂದು ಹೇಳಲಿಲ್ಲ, ಈ ಡಿಜಿಟಲ್ ಎವಿಡೆನ್ಸ್ಗಳು ಇರ್ತಾವಲ್ವಾ, ಇದನ್ನ ಕೇಸ್ ಪ್ರೂವ್ ಮಾಡೋಕ್ಕಾಗಲ್ವಾ ಸರ್? ಹೌದು, ಅದಕ್ಕೋಸ್ಕರನೇ ನಾವೇನು ಡಿಜಿಟಲ್ ಎವಿಡೆನ್ಸಸ್ಗಳನ್ನ ಎಷ್ಟು ಮ್ಯಾಕ್ಸಿಮಮ್ ಕಲೆ ಹಾಕಬೇಕೋ ಅಷ್ಟನ್ನು ಕಲೆ ಹಾಕೋ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಬೇರೆ ಯಾರೇನು ಸತ್ಯ ಸುಳ್ಳು ಹೇಳ್ಬೋದು, ಆದರೆ ಡಿಜಿಟಲ್ ಎವಿಡೆನ್ಸಸ್ಗಳು ಅದು ಭಾಳ ಸರಿಯಾದಂಥ ಸಾಕ್ಷಿಗಳನ್ನ ನುಡಿತವೆ. ಅದರಿಂದ ಅದಕ್ಕೆ ಎಲ್ಲೂ ಲೋಪ ಬರದೇ ಇರೋ ಥರ ನಾವು ಡಿಜಿಟಲ್ ಎವಿಡೆನ್ಸ್ಗಳ ಕಲೆಕ್ಟ್ ಮಾಡ್ತೀವಿ. ಆದರೆ ಈ ಕೇಸಲ್ಲಿ ಈಗಾಗಲೇ ಅಮೂಲಾಗ್ರವಾಗಿ ನೋಡಿ, ಅವ್ರು ಹೇಳಿದ್ರು, ಈಗ ಬಸವರಾಜ್ ಅವರು ಏನು ಹೇಳಿದ್ರು, ಅದಾಗಲೇ ಅಲ್ಲಿ 313 ಸ್ಟೇಟ್ಮೆಂಟ್ಗೆ ಇನ್ನೇನು ಹೋಗಿತ್ತದು. ಅಂದರೆ ಅಲ್ಲೂ ಸಹ ಆಫ್ ಬೇಕಾಗೋಗ್ಬಿಟ್ಟಿತ್ತು ಧಾರವಾಡ ಸೆಷನ್ಸ್ ಕೋರ್ಟ್ ಅಲ್ಲೂ ಸಹ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಆದ್ಮೇಲೆ CBI ಬಂದಾದ್ಮೇಲೆ CBI ಕೋರ್ಟ್ಗೆ ಬಂತು. ಅಂದರೆ ಈ ತರ ಒಂದು ತನಿಖೆಗಳನ್ನ ಮಾಡ್ಕೊಳ್ಳುವಂತಹದ್ದು, ಮತ್ತೆ ತನಿಖೆಯ ಸಮಯದಲ್ಲಿ ಈ ತರ ಹಲವಾರು ಘಟನಾವಳಿಗಳು ನಡ್ಕೊಂಡು ಹೋಗುವಂತ ಆದಾಗ ಏನಾಗುತ್ತೆ ಅಂದ್ರೆ, ಯಾವುದೇ ಏಜೆನ್ಸಿ ಮಾಡಲಿ ಅದು ಎಷ್ಟು ಅದು ಆ ಸಮಯದಲ್ಲಿ ಮಾಡದೆ ಬೇರೆ ಸಮಯಗಳಲ್ಲಿ ನಾವೇನು ಆ ತನಿಖೆಗಳನ್ನ ಮಾಡ್ತೀವಲ್ಲ, ಯಾಕೆಂದ್ರೆ ನಮ್ಗೆ ಅನುಭವ ಇದೆ, ಬಹಳ ಹೊಸದಾಗಿ ಮಾಡಿದಂಥ ತನಿಖೆಯಲ್ಲಿ ಎಷ್ಟು ಎವಿಡೆನ್ಸಸ್ಗಳು ಸಿಗ್ತವೆ. ಅದಾದ್ಮೇಲೆ ನಮಗೆ ಒಂದು ಮರ್ಡರ್ ಕೇಸು ಒಂದು 6 ತಿಂಗಳಾದ್ಮೇಲೆ ಪತ್ತೆ ಮಾಡಾದ್ಮೇಲೆ ಅದರಲ್ಲಿ ಎವಿಡೆನ್ಸಸ್ ಏನು ಸಿಗ್ತವೆ, 1 ವರ್ಷ ಆದ್ಮೇಲೆ ಸಿಗ್ತವೆ ಅನ್ನುವಂಥದ್ದು. ಮತ್ತೆ ಆ ಸಮಯಕ್ಕೆ ಆ ಜನ ಏನು ಹೇಳ್ತಾರೆ, ಈ ಪ್ರಕರಣ ಆದ ತಕ್ಷಣನೇ ಆ ಹೇಳುವಂಥ ಜನಗಳ ಮನಸ್ಥಿತಿಯಾಗಿರ್ತದೆ. ಇದೆಲ್ಲ ಸಹ ನಾವೆಲ್ಲ ಈಗಾಗಲೇ ಬಹಳ ವರ್ಷಗಳಿಂದ ನೋಡಾಗಿದೆ. ಆ ಕಾರಣಕ್ಕೆ ಈ ಕೊಟ್ಟಿರ್ತಕ್ಕಂಥ ಏನು ಸಾಕ್ಷಿಗಳ ಪರಿಗಣನೆ ಮಾಡಿ ನ್ಯಾಯಾಲಯ ಕೆಳ ಹಂತದಲ್ಲಿ ಕೊಟ್ಟಿರುವಂಥದ್ದು ಏನು ಕೊಟ್ಟಿದೆಯಲ್ಲ, ನಾವು ಹಲವಾರು ಕೇಸ್ಗಳಲ್ಲಿ ಇದು 100ಕ್ಕೆ 100ರಷ್ಟು ಕನ್ವಿಕ್ಷನ್ ಆಗ್ತದೆ ಈ ಕೇಸಲ್ಲಿ ಅಂತ ನಾವು ಮಾತಾಡ್ಕೊಂಡು ಬಂದಿರುವಂಥದ್ದು. ಪ್ರತಿಯೊಂದೂ ಸಹ ಎವಿಡೆನ್ಸ್ ಬಂದಿರುತ್ತೆ, ಪ್ರತಿಯೊಂದೂ ಸಹ ಎಲ್ಲೂ ಸಹ ಒಂದು ಲಿಂಕ್ ಹೋಗಿರಲ್ಲ. ಆಮೇಲೆ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಸಹ ಪೂರಕವಾಗಿರ್ತವೆ. ಆದರೆ ಎಲ್ಲೋ ಒಂದು ಕಡೆ ಹೌದು ಇದು ಈ ಸಂಬಂಧವಾಗಿ ಇದು ಎಸ್ಟಾಬ್ಲಿಷ್ ಆಗಲಿಲ್ಲ, ಇದು ನೀವು ಲೋಕಲಲ್ಲಿ ಸಾಕ್ಷಿಗಳನ್ನ ಕರ್ಕೊಳ್ಳಿಲ್ಲ, ನೀವು ಬೇರೆ ಕಡೆಯಿಂದ ಸಾಕ್ಷಿಗಳನ್ನ ಕರ್ಕೊಂಡು ಹೋಗಿದ್ದೀರಿ ಅನ್ನುವಂಥ ಒಂದೇ ಗ್ರೌಂಡಿಂದ ನಮ್ಮ ಕೇಸ್ಗಳು ಹೋಗ್ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆ ಕಾರಣಕ್ಕೋಸ್ಕರನೇ ನ್ಯಾಯಾಲಯಗಳು ಯಾವುದನ್ನ ಯಾವ ರೀತಿ ತಗೊಳ್ತವೆ ಮತ್ತೆ ಯಾವುದನ್ನ ಪರಿಗಣನೆ ಮಾಡ್ತವೆ ಅಂತ ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಈಗೇನು ಆರ್ಗ್ಯುಮೆಂಟ್ ನಡೀತದಲ್ಲ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ಒಳಗಡೆ, ಅವಾಗ ನಮ್ಗೆ ಗೊತ್ತಾಗ್ಬೋದು ಅಂತ ಕಾಣಿಸ್ತದೆ. ಆದರೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಅವ್ರಿಗೇನು ಪ್ರಿಸಂಪ್ಷನ್ಸ್ ಡ್ರಾ ಮಾಡಿಸ್ತಾರೋ ಮತ್ತೆ ಅವೈಲಬಲ್ ಎವಿಡೆನ್ಸಸ್ಗಳು ಏನಿರ್ತದೋ, ಎಸ್ ಹಿ ಹ್ಯಾಸ್ ಡನ್ ಇಟ್, ಎಸ್ ಅವ್ರು ಮಾಡಿದ್ದಾರೆ, ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಮನವರಿಕೆ ಹಾಕುವಂಥದ್ದು ಒಂದು ಕಡೆಗಾದಾಗ, ಆ ಮನುಷ್ಯ ಆ ಜಾಗದಲ್ಲಿ ಅವತ್ತೊಂದು ದಿವಸ ಇದ್ನ ಇಲ್ಲ ಇದು ಪೂರಕವಾಗಿ ಬೆನ್ನಿಂದೆ ನಿಂತು ಈ ಪ್ರಕರಣವನ್ನ ಈ ಘಟನೆಗೆ ಸೂತ್ರಧಾರನ ಅಂತ ಅನ್ನುವಂಥದ್ದು ಅದನ್ನು
ಅದನ್ನು ಯೋಚನೆ ಮಾಡಿದಾಗ ಎಸ್, ಈ ಪ್ರಕರಣಕ್ಕೆ ಈ ಮನುಷ್ಯ ಹಿಂದೆ ಬೆನ್ನಿಂದ ನಿಂತು ಎಲ್ಲ ಸೂತ್ರಧಾರನಾಗಿ ಕೆಲಸ ಮಾಡಿದ್ದಾರೆ ಅಂದಾಗ ಅವರು ಆ ಜಾಗದಲ್ಲಿ ಇಲ್ಲದೆ ಹೋದ್ರೂ ಸಹ ಅವರು ಕಾಮನ್ ಇಂಟೆನ್ಷನ್ನು ಮತ್ತು ಅನ್ಲಾಫುಲ್ ಅಸೆಂಬ್ಲಿ ಏನಿರ್ತದಲ್ಲ ಅವ್ರದ್ದು ಪಿತೂರಿ ಅಂತ ಕರಿತೀವಿ, ಆ ಪಿತೂರಿ ಒಳಗಡೆನೆ ಸಹ ಅವ್ರೂ ಸಹ ಮರ್ಡರ್ ಕೇಸ್ಗಳಲ್ಲಿ ಅವ್ರಿಗೂ ಜೀವಾವಧಿ ಶಿಕ್ಷೆಗಳಾಗ್ಬಿಡ್ತದೆ. ಅಂದರೆ ನಾನು ಜಾಗದಲ್ಲಿಲ್ಲ, ನಾನು ಭಾಗಿಯಾಗಿಲ್ಲ, ನಾನು ಎಲ್ಲೋ ಇದ್ದೀನಿ, ಆಚೆ ಇದ್ದೀನಿ ಅಂತ ಅನ್ನುವಂಥದ್ದು ಹೇಳ್ಕೋಬೋದೇ ಹೊರತು ಅದೊಂದು ಅವ್ರಿಗೊಂದು ಆರ್ಗ್ಯುಮೆಂಟ್ ಆಗ್ತದೆ ಹೊರತು. ಮತ್ತು ನಮ್ಮ ಸಾಕ್ಷ್ಯಾಧಾರಗಳಿಂದ ಪಿತೂರಿಗಳು, ಅನ್ಲಾಫುಲ್ ಅಸೆಂಬ್ಲಿ, ಆಮೇಲೆ ನಾವುಗಳು ಅದನ್ನು ಕೂತ್ಕೊಂಡು ಅದನ್ನು ಭಾಳ ತುಂಬ ಚೆನ್ನಾಗಿ ಸುಫಾರಿ ಮಾಡ್ತಕ್ಕಂಥದ್ದು ಮಾಡಿದಾಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ರಮಕ್ಕಂತವ್ರೆ. ಫೈನ್. ನಾನು ಸಂಕೇತ್ ಸರ್ಗೆ ಒಂದು ಪ್ರಶ್ನೆ ಕೇಳಿ. ಸಂಕೇತ್ ಸರ್, ಆಗಲೇ ಕೂಡ ನೀವು ಹೇಳ್ತಾ ಇದ್ರಿ, ಇದೀಗ ಹೈಕೋರ್ಟಿಂದ ಕೆಳಹಂತದ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಬಂದಿರೋದು. ಯಾರಾದರೂ ಕೂಡ ಪೂರ್ತಿ ಕೇಸು ನನಗೆ ರೀಇನ್ವೆಸ್ಟಿಗೇಷನ್ ನಡಿಬೇಕು, ಜೊತೆಗೆ ನನಗೆ ಮತ್ತೊಮ್ಮೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಆಗಬೇಕು ಈ ಕೇಸಲ್ಲಿ ಅಂತ ಹೋಗಬಹುದಾ? ಹೋಗೋದಿದ್ದರೆ ಯಾವ ಕೋರ್ಟ್ಗೆ ಹೋಗಬೇಕಾಗತ್ತೆ? ಈಗ ಬಸವರಾಜ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಆರಂಭದಲ್ಲೇ 3 ವರ್ಷ ಆದಮೇಲೆ CBIಗೆ ಬಂತು, ಆ 3 ವರ್ಷಗಳಲ್ಲಿ ಆಲ್ರೆಡಿ ಸಮಾಧಿ ಮಾಡಿಬಿಟ್ಟಿದ್ರು ಅಂತ ಹೇಳಿ. ಸಮಾಧಿಯಿಂದ ಭುಗಿಲೆದ್ದು ಇದೇ ಕೆಳಹಂತದ ನ್ಯಾಯಾಲಯದಲ್ಲಿ ಇದೇ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಅಂತ ಆದಮೇಲೆ ಈಗ ಸ್ಟೇ ಬಂದಿದೆ. ಮತ್ತು ಈ ಕೇಸ್ನ ಮುಂದಿನ ಕಥೆ ಏನು ಸರ್ ಅಂತೇಳಿ ಸಂಕೇತ್ ಸರ್? 2 ವಿಚಾರಗಳನ್ನು ತಾವು ಕೇಳಿದ್ರಿ. ಮರು ತನಿಖೆ ಬಗ್ಗೆ ಕೇಳಿದ್ರಿ, ಅಥವಾ ಯಾವ ಹಂತದಲ್ಲಿ ಮರು ತನಿಖೆ ಮಾಡಬಹುದು ಅಂತ. ಎರಡನೇದ್ದು, ಇದು ಮುಂದುವರೆದ ಭಾಗ ಏನು, ಅದರ ಮುಂದಿನ ಪರಿಹಾರ ಏನು ಅಂತ. ಈಗ ಕೆಲವೊಂದು ಸಾಕ್ಷ್ಯಾಧಾರಗಳಿರ್ತವೆ, ಅದನ್ನ ಅವತ್ತಿನ ದಿನ ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದಾಗ ಅವತ್ತು ಸಾಧ್ಯ ಆಗಿರೋದಿಲ್ಲ ಅಂತಂದ್ರೆ, ಆ ಚಾರ್ಜ್ ಶೀಟ್ ಫೈಲ್ ಮಾಡಿ ಟ್ರಯಲ್ ಮುಗಿಯೋಕ್ಕಿಂತ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕಂಪ್ಲೇನೆಂಟ್ ಆಗ್ಲಿ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗ್ಲಿ ಏನಾದ್ರು ಅರ್ಜಿ ಹಾಕಿದ್ರೆ ಅದನ್ನ ಕೋರ್ಟ್ ಮಾನ್ಯತೆ ಮಾಡಿ ಅವ್ರಿಗೆ ಆ ಸಾಕ್ಷಿ, ಹೆಚ್ಚುವರಿ ಸಾಕ್ಷಿಯನ್ನ ಹಾಜರು ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತದೆ. ಕಾನೂನಲ್ಲಿ ಅವಕಾಶನೂ ಇದೆ. ಆ ಚಾರ್ಜ್ ಶೀಟ್ ಇನ್ನ ಆಸ್ ಇಟ್ ಈಸ್ ಒಪ್ಕೊಂಡ ನಂತರ, ಚಾರ್ಜ್ ಶೀಟ್ ನಲ್ಲಿ ಏನು ಲೋಪದೋಷಗಳು ಇಲ್ಲ ಅಂತ ಯಾರೋ ಅನ್ಸಲ ಒಪ್ಕೊಂಡ ನಂತರ, ಆ ಚಾರ್ಜ್ ಶೀಟ್ ಆಧಾರ ಮೇಲೆ ಟ್ರಯಲ್ ಹೋಗಿ ಚಾರ್ಜ್ ಶೀಟ್ ಆಧಾರದ ಮೇಲೆ ಕನ್ವಿಕ್ಷನ್ ಆದ ನಂತರ ಚಾರ್ಜ್ ಶೀಟ್ ಸರಿ ಇರ್ಲಿಲ್ಲ ಅಂತ ಯಾರು ಹೇಳೋ ಸಾಧ್ಯತೆಗಳು ತುಂಬಾ ಕಮ್ಮಿ. ಎಸ್ಪೆಷಲಿ ಪ್ರಾಸಿಕ್ಯೂಷನ್ ನಮ್ ಚಾರ್ಜ್ ಶೀಟ್ ನಲ್ಲಿ ಲೋಪದೋಷ ಇದ್ವು ಅಂತ ಹೇಳಿ ಕೇಸನ್ನ ಗೆದ್ದ ನಂತರ ಅಥವಾ ಕನ್ವಿಕ್ಷನ್ ಆದ ನಂತರ ಕೋರ್ಟಿಗೆ ಹೋಗೋ ಉದಾಹರಣೆಗಳು ಯಾವುದೂ ಇಲ್ಲ. ಯಾಕಂದ್ರೆ ತಮ್ಮ ಚಾರ್ಜ್ ಶೀಟ್ ಸರಿ ಇದೇನೆ ಅಂತ ಅವ್ರಿಗೆ ನಂಬಿಕೆ ಇರ್ತದೆ, ಅದಕ್ಕಾಗಿನೇ ಅದಕ್ಕೆ ಶಿಕ್ಷೆ ಆಗಿದೆ ಅಥವಾ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭರವಸೆ ಇರ್ತದೆ. ಆದ್ರೆ ಕಂಪ್ಲೇನೆಂಟ್ ಏನಾದ್ರು ಅದ್ರ ಬಗ್ಗೆ ಚಕಾರ ಎತ್ತೋದಿತ್ತು ಅಂತಂದ್ರೆ ಅಥವಾ ಆಕ್ಷೇಪಣೆ ಸಲ್ಲಿಸೋದಿತ್ತು, ಅವಕಾಶ ಇತ್ತು. ಆ ಅವಕಾಶದಲ್ಲಿ ಅವ್ರೇನ್ ಸಲ್ಲಿಸ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಈ ಕೇಸ್ ನಲ್ಲಿ. ಮತ್ತೆ ಎರಡನೇದ್ದು, ಈಗ ಬೇಲ್ ಆಗಿದೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿದೆ ಅಥವಾ ಸ್ಟೇ ಆಫ್ ಕನ್ವಿಕ್ಷನ್ ಆಗಿದೆ ಅಂತಂದ್ರು ಕೂಡ, ಇಟ್ ಈಸ್ ಓನ್ಲಿ ಅಪ್ ಟಿಲ್ ದಿ ಫೈನಲ್ ಹಿಯರಿಂಗ್ ಆರ್ ಫೈನಲ್ ಅಡ್ಜುಡಿಕೇಶನ್ ಆಫ್ ದಿ ಅಪೀಲ್ ಬಿಫೋರ್ ದ ಅಪೆಲೇಟ್ ಕೋರ್ಟ್. ಅಪೆಲೇಟ್ ಕೋರ್ಟ್ ನಲ್ಲಿ ಏನಿದೆ, ಸಂಪೂರ್ಣವಾಗಿ ಸಮಗ್ರವಾಗಿ ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡಿ ಒಂದು ಆದೇಶ ನೀಡುವವರೆಗೆ ಮಾತ್ರ ಇದು. ಅದರಲ್ಲಿ ಆರ್ಗ್ಯೂಯಬಲ್ ಪಾಯಿಂಟ್ ಇದೆ ಅಂತ ಹೇಳಿ ಕೋರ್ಟ್ ಸಾಮಾನ್ಯವಾಗಿ ಸ್ಟೇ ಆಫ್ ಕನ್ವಿಕ್ಷನ್ ಆಗ್ತದೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗ್ತದೆ. ರೇರೆಸ್ಟ್ ಆಫ್ ರೇರ್ ಕೇಸ್ ಇದ್ದಾಗ ಸ್ಟೇ ಆಫ್ ಕನ್ವಿಕ್ಷನ್ ಆಗೋದು ಬಹಳ ಸಹಜವಾದ ವಿಚಾರ ಈ ತರ ಕೇಸ್ಗಳಲ್ಲಿ. ಮತ್ತೆ ಇವ್ರು ಒಬ್ಬರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ ಅನ್ನೋದಾಗ್ಲಿ ಅಥವಾ ಈ ಕಾನ್ಸ್ಟಿಟ್ಯೂನ್ಸಿಗೆ ಇದರಿಂದ ತೊಂದರೆ ಆಗ್ತದೆ ಅನ್ನೋದಾಗ್ಲಿ, ಇವೆಲ್ಲ ವಿಚಾರಗಳು ಬಂದಾಗ ನಾನಾ ಆಂಗಲ್ ನಿಂದ ಕೋರ್ಟ್ ಇರ್ರಿಪೇರೇಬಲ್ ಲಾಸ್ ಆಗ್ಲಿ ಅಥವಾ ಇರ್ರಿಟ್ರಿವೇಬಲ್ ಡ್ಯಾಮೇಜ್ ಆಗ್ಲಿ, ಇವು ಎಲ್ಲಾ ವಿಚಾರಗಳನ್ನು ನೋಡಿ ಕೆಲವೊಂದು ತೀರ್ಮಾನ ತೆಗೆದುಕೊಂಡಿರ್ತಾರೆ. ಅಷ್ಟೊಂದು ಮಾತ್ರಕ್ಕೆ ಅದು ಅಕ್ವಿಟಲ್ ಅಂತ ನಾವು ಭಾವಿಸೋದಾಗ್ಲಿ ಅಥವಾ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನೋದಾಗ್ಲಿ ಅಥವಾ ಟೆಕ್ನಿಕಲ್ ಎವಿಡೆನ್ಸೇ ಇಲ್ಲ ಅಂತ ನಾವು ಭಾವಿಸೋದಾಗ್ಲಿ, ಇದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾವುದಕ್ಕೂ ಈಗಾಗಲೇ ಸ್ಟೇ ಆಫ್ ಕನ್ವಿಕ್ಷನ್ ಆಗಿರೋದಕ್ಕೆ ಅಥವಾ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗೋದಕ್ಕೂ ಕೂಡ ಈ ಆದೇಶದ ಮೇಲೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ಅಂದ್ರೆ ದಿಸ್ ಇಸ್ ನಾಟ್ ಎ ಬಿಟ್ ಕೇಸ್ ವೇರ್ ದ ಕೋರ್ಟ್ ಕುಡ್ ಹ್ಯಾವ್ ಎಕ್ಸರ್ಸೈಸ್ ಡಿಸ್ಕ್ರಿಷನರಿ ಪವರ್ and should not have stayed the conviction or should not have suspended the sentence ಅಂತ ಹೇಳಿ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಸಾಕಷ್ಟು ಸುಪ್ರೀಂ ಕೋರ್ಟ್ ಹೋಗಿರೋ ಉದಾಹರಣೆಗಳು ಇವೆ. ಸುಪ್ರೀಂ ಕೋರ್ಟ್ ಇದನ್ನ ರಿವರ್ಸ್ ಮಾಡಿ ಸ್ಟೇ ಆಫ್ ಕನ್ವಿಕ್ಷನ್ ಅನ್ನ
ಎಂಟ್ರಿ ಮಾಡರ್ನ ಸ್ಟೇ ಮಾಡಿದ್ರು ಸಾಕಷ್ಟು ಜನರಿಗೆ ಮತ್ತೆ ವಾಪಸ್ ಕಸ್ಟಡಿ ಕೊಟ್ಟರು ಉದಾಹರಣೆಗಳು ಇದೆ. ದಟ್ ಆಲ್ ಡಿಫರ್ಸ್ ಫ್ರಮ್ ಕೇಸ್ ಟು ಕೇಸ್ ಅಂತ ನನ್ನ ಅಭಿಪ್ರಾಯ. ಫೈನ್ ಬಸವರಾಜ್ ಸರ್, ಒಂದು ಪಾಯಿಂಟ್ ಇತ್ತು ನಂದಿಲ್ಲಿ ಸರ್. ಈಗ ಈ ಕೇಸಲ್ಲಿ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿ ವಿನಯ್ ಕುಲಕರ್ಣಿ ಇರೋದು ನಿಜ, ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನ, ಅದಕ್ಕೆ ಚುನಾವಣೆ ನಿಂತ್ಕೊಳ್ಬೇಡ, ಅದರಿಂದ ವೈಷಮ್ಯ ಬೆಳೆದ್ಬಿಟ್ಟಿತ್ತು, ದ್ವೇಷ ಬೆಳೆದ್ಬಿಟ್ಟಿತ್ತು ಸರ್. ರಾಜಕಾರಣದಲ್ಲಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ 1000 ವೈಷಮ್ಯ ಇರ್ತವೆ ಸರ್, 1000 ಪಾರ್ಟಿಗಳು, ಇಂಡಿಪೆಂಡೆಂಟ್ ಪಾರ್ಟಿ, ಬೇಕಾದಷ್ಟು ದ್ವೇಷ ಇರ್ತವೆ. ಎಲೆಕ್ಷನ್ ನಿಂತ್ಕೋಬೇಡ ಕಣೋ ಅಂತಾರೆ, ಪೋಸ್ಟ್ ಹರಿದಾಕ್ತಾರೆ, ಬ್ಯಾನರ್ ಹರಿದಾಕ್ತಾರೆ. ಧಮಕಿಗಳೆಲ್ಲವೂ ಕೂಡ ಕೊಲೆವರೆಗೂ ಬರುವುದೇ ಆಗಿದ್ದಿದ್ರೆ ಎಷ್ಟೊಂದು ಮರ್ಡರ್ಗಳಾಗ್ಬೇಕಾಯ್ತು ಸರ್. ಎವ್ರಿ ಚುನಾವಣೆಯಲ್ಲಿ ನೂರಾರು ಮರ್ಡರ್ ಆಗ್ಬಿಡ್ಬೇಕಾಗಿತ್ತೇನೋ ಅಂತ ಹೇಳಿ ನೀವು ವಿತ್ ಕನ್ವಿಕ್ಷನ್ ನೀವು ಹೇಗೆ ಹೇಳ್ತೀರಿ ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇತ್ತು, ಆ ಮನುಷ್ಯನಿಂದಾನೇ ಯೋಗೇಶ್ ಕೂಡ ಕೊಲ್ಲಲ್ಪಟ್ಟ, ನಿಮ್ದು ವಿತ್ ಕನ್ವಿಕ್ಷನ್ ಹೇಗೆ ಹೇಳ್ತೀರಿ ಇದನ್ನ ಅಂತ? ಸರ್ ನೋಡಿ, ಈ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯಿತಿ ಚುನಾವಣೆ ನಿಲ್ಲೋದ್ಕಿಂತ ಮುಂಚೆನೆ ಸಾಕಷ್ಟು ವಿಷಯಗಳಲ್ಲಿ ಯೋಗೇಶ್ ಗೌಡ ಹಾಗೂ ವಿನಯ್ ಕುಲಕರ್ಣಿ ಅವರಿಗೆ ವೈಮನಸ್ಸಿತ್ತು. ಸೊ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಂತ ಮೇಲೆ ಅದರಲ್ಲೂ ಸಹ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಬೇಡ ಅಂದ ಮೇಲೂ ಕೂಡ ಅವತ್ತ ಗೆದ್ದು ಬಂದ ಮೇಲೆ ಅದು ಹೆಚ್ಚಿಗೆ ಆಯ್ತು. ಅದಕ್ಕೆ ಕಾರಣ ಹೇಳ್ಬಿಡ್ತೇನೆ ರಮಾಕಾಂತ್ ಸರ್. ವಿನಯ್ ಕುಲಕರ್ಣಿ ಮತ್ತೆ ಯೋಗೇಶ್ ಗೌಡರ ಒಂದೇ ಕಮ್ಯುನಿಟಿಯಿಂದ ಬರೋರು, ಲಿಂಗಾಯತ ಪಂಚಮಸಾಲಿ ಸಮುದಾಯದಿಂದ ಬರ್ತಾರೆ. ಒಬ್ಬ ಪಂಚಮಸಾಲಿ ಸಮುದಾಯದ ಲೀಡರ್ ನನ್ನ ವಿರುದ್ಧ ಬೆಳೆದ್ ಬಿಡ್ತಾನ, ಅದು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಮೇಲೆ ಗೆದ್ದು ಬಂದಿದ್ದಾನೆ, ಮುಂದೆ ಇವನಿಗೇನಾದ್ರೂ MLA ಟಿಕೆಟ್ ಸಿಕ್ಕರೆ ಇವನು MLA ಆಗಿ ಬಿಡ್ತಾನ ಅನ್ನುವಂತ ಹೆದರಿಕೆ ವಿನಯ್ ಕುಲಕರ್ಣಿ ಅವ್ರಿಗಿತ್ತು. ಸೊ ಹಿಂಗೆ ಸಾಕಷ್ಟು ಕಾರಣಗಳು ಇದ್ವು. ಅದಲ್ದೇನೆ ಈ ಕೊಲೆ ಪ್ರಕರಣದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅನ್ನಕ್ಕೆ ಏನ್ ಸಾಕ್ಷ್ಯಗಳು, ನಿಮ್ಗೆ ಎಷ್ಟು ಪರ್ಸೆಂಟ್ ಅಂದ್ರೆ ನಾನು ಕನ್ವಿನ್ಸ್ ಆದೆ ಅಂತ ಹೇಳಿದ್ರೆ, ಈ ಕೊಲೆ ನಡೆದಂತ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರು ನಡೆದುಕೊಂಡಿರುವಂತ ರೀತಿ, ಪೊಲೀಸರು ಇಮಿಡಿಯೇಟ್ ಆಗಿ ವಿನಯ್ ಕುಲಕರ್ಣಿ ಅವ್ರ ಮನೆಗೆ, ಇಲ್ಲಿ ಕೊಲೆ ನಡೆದಿದೆ, ಇನ್ನೂ ಸಹ ಪೊಲೀಸರು ಘಟನಾ ಸ್ಥಳಕ್ಕೆ ಒಬ್ರು ಕಾನ್ಸ್ಟೇಬಲ್ ಬಿಟ್ರೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಅಂತ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವ್ರ ಮನೆಗೆ ಫುಲ್ ಸೆಕ್ಯೂರಿಟಿಯನ್ನು ಕೊಟ್ಟು, ಆ ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡಕ್ ಸಾಧ್ಯ ಎಲ್ಲಾ ಅಂಶಗಳು ನಮ್ ಗಮನಕ್ಕೆ ಬಂದಿದ್ರಾಗಿಂದಾಗಿಲೇ ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದ್ರಲ್ಲಿ ಇದೆ ಅಂತ ನಾವು ಹೋರಾಟ ಮಾಡ್ತಾ ಬಂದಿರೋದು. ಸೊ ಅದಲ್ದೇನೆ ಮಲ್ಲಮ್ಮ ಗೌಡ್ರು ಇವತ್ತೇನೋ ಹೇಳ್ತಿರ್ಬೇಕು, ಮಲ್ಲಮ್ಮ ಗೌಡ್ರು ಡೇ 1 ಗೆ ಹೇಳಿದ್ದಾರೆ ಈ ಕಂಪ್ಲೇಂಟ್ ಯಾರು ಮಲ್ಲಮ್ಮ ಗೌಡ್ರು. ಇದ್ರಲ್ಲಿ ಮಲ್ಲಮ್ಮ ಗೌಡ್ರು ಕಂಪ್ಲೇಂಟ್ ಬರೆಯುವಾಗಲೇನೆ ಅವರ ಮನೆಗೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಯಾರಿಗೆ? ಬೆದರಿಕೆ ಅಲ್ಲ, ಎಚ್ಚರಿಕೆ ಪತ್ರ ಯೋಗೇಶ್ ಗೌಡ್ರಿಗೆ. ಆ ಎಚ್ಚರಿಕೆ ಪತ್ರದಲ್ಲಿ ಬರೆದಿದ್ರು ಏನಂತ ಕೇಳಿದ್ರೆ, ವಿನಯ್ ಕುಲಕರ್ಣಿ ಅವರು ಹಾಗೂ HK ಪಾಟೀಲ್ರು ನಿಮ್ಮನ್ನ ಕೊಲೆ ಮಾಡಕ್ ಪ್ಲಾನ್ ಮಾಡಿದ್ದಾರೆ, ಹುಷಾರಾಗಿರಿ. ಅದು ನಿಮ್ಮ ಅಣ್ಣನ ಕೊಲೆ, ಯೋಗೇಶ್ ಗೌಡ ಅಣ್ಣನ ಕೊಲೆ ಕೂಡ ನಡೆದೋಗಿತ್ತು ಸರ್ 2001ರಲ್ಲಿ. ಸೊ ಅದೇ ರೀತಿ ನಿಮ್ಮ ಅಣ್ಣನ ಕೊಲೆ ನಡೆದ ಹಾಗೆ ನಿಮ್ಮ ಕೊಲೆ ಮಾಡ್ಸಕ್ ಪ್ಲಾನ್ ಮಾಡಿದ್ದಾರೆ, ಹುಷಾರಾಗಿರಿ, ಸಮಯ ಬಂದಾಗ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಒಂದು ಪತ್ರ ಬರೆದಿದ್ರು. ಆ ಪತ್ರ ಬರೆದವ್ರು ಬೇರೆ ಯಾರು ಅಲ್ಲ, ಈ ಪ್ರಕರಣದ ಆರೋಪಿ ನಂಬರ್ 1 ಆಗಿರುವಂತ ಬಸವರಾಜ್ ಮುತ್ತಿಗಿನೇ ಆ ಪತ್ರ ಬರೆದು ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನು ಮಾಡಿದ್ದ. ಆ ಪತ್ರ ಬರೆದಿದ್ದಿಂದಲೇ ಮೋಸ್ಟ್ ಪ್ರಾಬಬ್ಲಿ ಬಸವರಾಜ್ ಮುತ್ತಿಗಿಗೆ ಇಲ್ಲಿ ಅಪೂರ್ವರಾಗ್ಲಿಕ್ಕೆ ಅವಕಾಶ ಸಿಕ್ತು ಅಂತ ನನ್ಗೆ ಅನ್ಸುತ್ತೆ ಸರ್. ಸೊ ಹಾಗೆ ಸಾಕಷ್ಟು ಏನಂತ ಕೇಳಿದ್ರೆ ದಾಖಲೆಗಳು ಸಾಕಷ್ಟು ಇದ್ದಿದ್ರಿಂದಲೇ ವಿನಯ್ ಕುಲಕರ್ಣಿ ಅವರು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ಕೋರ್ಟ್ ಅಲ್ಲಿ ಕೂಡ ಪ್ರೂವ್ ಆಗಿದೆ ಸರ್. ಸಾಕಷ್ಟು ಬಸವರಾಜ್ ಮುತ್ತಿಗಿ ಹಾಗೂ ವಿನಯ್ ಕುಲಕರ್ಣಿ ಅವರ ಮಧ್ಯೆ ಸಾಕಷ್ಟು ಬಾರಿ, ಆಗಲೇ ಹೇಳಿದ್ರು ಟೆಕ್ನಿಕಲ್ ಎವಿಡೆನ್ಸ್ ಪರವಾಗಿ ವಕೀಲರು ಹೇಳ್ತಾ ಇದ್ರು, ಸಾಕಷ್ಟು ಬಾರಿ ಫೋನ್ ಕರೆಗಳಲ್ಲಿ ಮಾತಾಡಿದ್ದಾರೆ. ಆಮೇಲೆ ಕೊಲೆಯ ಪ್ಲಾನಿಂಗ್ ಆದ್ಮೇಲೆ 12 ದಿವಸ ವಿನಯ್ ಕುಲಕರ್ಣಿ ಅವರಿಗೆ ಬಸವರಾಜ್ ಮುತ್ತಿಗಿ ಅವರಿಗೆ ಯಾವುದೇ ಕಾಲ್ ಇರೋದಿಲ್ಲ. ಬಸವರಾಜ್ ಮುತ್ತಿಗಿ ಅವ್ರ ಜೊತೆ ಮಾತಾಡಿದ್ರೆ ಅದು ವಿನಯ್ ಕುಲಕರ್ಣಿ ಅವರ ಗನ್ಮ್ಯಾನ್ ಫೋನ್ ಮುಖಾಂತರ ಮಾತಾಡಿದ್ರು. ಅವೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಬಂದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಕೋರ್ಟ್ ಅದನ್ನು ಪರಿಗಣಿಸಿದೆ ಸರ್. ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪ್ರೂವ್ ಕೂಡ ಆಗಿದ್ದಾವೆ. ಹೀಗೆ ಸಾಕಷ್ಟು ದಾಖಲೆಗಳು ಇದಾವೆ ವಿನಯ್ ಕುಲಕರ್ಣಿ ಅವರಲ್ಲಿ ಇದರಲ್ಲಿ ಆಗಿದ್ದಾರೆ ಅನ್ನಕ್ಕೆ. ಧಾರವಾಡದ ನಾನು ಹೇಳಿದೆ 4ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯದಲ್ಲಿ ಈ ಪ್ರಕರಣದ ಇದು ನಡೀತಾ ಇತ್ತು, ಟ್ರಯಲ್ ನಡೀತಾ ಇತ್ತು. ಆ ಸಮಯದಲ್ಲಿ ಅಲ್ಲಿ ಒಬ್ರು ಶೈಲಜಾ ಅಂಗಡಿ ಅಂತ ಹೇಳಿ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಚೆನ್ನಾಗಿ ಅವರು ಫೈಟ್ ಮಾಡ್ತಾ ಇದ್ರು, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಇವ್ರು ಹೇಳ್ದಂಗೆ ಕೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಬೇರೆಯವರಿಗೆ ಒಬ್ಬರಿಗೆ ಇವರು ಶಿಫಾರಸು ಪತ್ರವನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಅವರನ್ನ ಟ್ರಾನ್ಸ್ಫರ್ ಮಾಡಿ ಅದು 4ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಇವರನ್ನ ಪೋಸ್ಟಿಂಗ್ ಕೊಡಬೇಕು ಅಂತ ಹೇಳಿ ಮೈಸೂರಿಂದ ಒಬ್ಬರನ್ನ ಕರ್ಕೊಂಡು ಬಂದು ಅಲ್ಲಿ ಪೋಸ್ಟಿಂಗ್ ಕೊಡಿಸ್ತಾರೆ. ವಿನಯ್ ಕುಲಕರ್ಣಿ ಅವರು ಕೊಲೆಯ ಪೂರ್ವದಲ್ಲಿ ಪ್ಲಾನ್ ಮಾಡ್ಕೊಂಡು ನಾನು ಇಲ್ಲಿ ಇರ್ಲಿಲ್ಲ, ನಾನು ದಿಲ್ಲಿಗೆ ಹೋಗಿದ್ದೆ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಬೆಂಗಳೂರಲ್ಲೇ ಕೂತು ಇವೆಲ್ಲವುಗಳನ್ನ ಗಮನಿಸ್ತಿರ್ತಾರೆ. ಕೊಲೆ ಆದ ದಿವಸ ಈವ್ನಿಂಗ್ ಇದರಲ್ಲಿ ಕೊಲೆ ಇದ್ರ ಪ್ಲಾನಿಂಗ್ ಅಲ್ಲಿ ಏನಿದ್ರು ಬಸವರಾಜ್ ಮುತ್ತಿಗಿ A1 ಆರೋಪಿ, ಅವರನ್ನು ಕೂಡ ಸಾಂಕಿಟಾಕಿ ಹತ್ರ ಭೇಟಿಯಾಗಿ ಮೀಟಿಂಗ್ ಮಾಡಿ ಅವ್ರಿಗೆ ಖರ್ಚಿಗೆ ಒಂದಿಷ್ಟು ಹಣ ಕೊಟ್ಟು ಅಲ್ಲಿಂದ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಹೇಳಿ
ಇವ್ರು ಬರ್ತಾರೆ ಸರೆಂಡರ್ ಆಗ್ತಾರೆ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಸಾಕ್ಷಿಗಳಿದ್ದು ಸರ್. ನಾವು ಆ ವಿನಯ್ ಕುಲಕರ್ಣಿ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು, ಮಾಹಿತಿಗಳು ನಮ್ಮ ಹತ್ರ ಇದ್ದಿದ್ರಿಂದಲೇ ಅದರ ವಿರುದ್ಧ ನಾನು ವಿನಯ್ ಕುಲಕರ್ಣಿ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೀವಿ ಸರ್. ಫೈನ್, ಮತ್ತಷ್ಟು ಮಾತಾಡ್ತೀನಿ ಸರ್. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಉಮೇಶ್ ಸರ್ಗೆ ನನ್ನ ಕ್ವಶನ್ ಇರುತ್ತೆ. ಉಮೇಶ್ ಸರ್, ನಾವು ಈ ರೇಣುಕಾಸ್ವಾಮಿ ಮರ್ಡರ್ ಕೇಸನ್ನು ಅದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಒಂದು ವಿಷಯ ಯಾವಾಗಲೂ ಹೇಳ್ತಾ ಇದ್ವಿ, ಈ ಥರದ ಆರೋಪಿಗಳನ್ನು ಆಚೆ ಬಿಟ್ಟುಬಿಟ್ರೆ ಅವರು ಸಾಕ್ಷ್ಯಗಳು ನಾಶ ಮಾಡಿಬಿಡ್ತಾರೆ ಅಂತೇಳಿ. 62 ಸಾಕ್ಷ್ಯಗಳು, 106 ಸಾಕ್ಷ್ಯಗಳು, ಅಷ್ಟು ಸಾಕ್ಷ್ಯಗಳಲ್ಲಿ ಒಂದೋ ಎರಡೋ ಬಿಟ್ಟುಬಿಟ್ರೆ ಇನ್ನೆಲ್ಲವೂ ಹಾಸ್ಟೈಲ್ ಆಗಿಬಿಟ್ರು ಈ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ಅಂತ ಬಂದಾಗ ಈ ಸಾಕ್ಷ್ಯನಾಶ, ಸಾಕ್ಷ್ಯ ತಿರುಚುವಿಕೆ ಇವುಗಳಿಗೇನೂ ಇಲ್ವಾ? ಸಾಕ್ಷ್ಯನಾಶಕ್ಕೊಬ್ಬ ಮನುಷ್ಯ ಹೋಗಿದ್ದು ಇಟ್ಸೆಲ್ಫ್ ಅವನಲ್ಲೇನೋ ಕ್ರಿಮಿನಲ್ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ ಅಂತ ನಾವೆಲ್ಲ ಓದ್ಕೊಂಡು ತಿಳ್ಕೊಂಡಿರುವಂಥ ವಿಚಾರ ಉಮೇಶ್ ಸರ್. ಇದರಾಚೆಗೆ ಇನ್ನೊಂದು, ಇದೇ ನಾನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ವಕೀಲರು ಬಂದಿದ್ದರು, ಯಾರು ಅಂತ ಬೇಡ, ಅದರಲ್ಲಿ ಆರೋಪಿಗಳ ಪರ ವಕೀಲರು ಅಂತ ಬಂದಿದ್ದರು. ಯಾವ ರೇಣುಕಾಸ್ವಾಮಿ, ಯಾವ ಮರ್ಡರು, ಯಾವ ಇನ್ಸ್ಟಾಗ್ರಾಮ್ ಚಾಟು, ರೇಣುಕಾಸ್ವಾಮಿ ಎಲ್ಲಿ ಬಂದಿದ್ದ, ಯಾವ ಶೆಡ್ಡಪ್ಪ, ಪವಿತ್ರ ಗೌಡನಿಗೂ ಇದಕ್ಕೂ ಏನು ಸಂಬಂಧ ಇದೆ ರೀ? ಅವನು ಯಾರೋ ಸತ್ತೋದ್ರೆ, ಯಾರೋ ಹ್ಯಾಕ್ ಮಾಡಿದ್ದಾರೆ ಫೋನು, ಯಾರೋ ಚಾಟ್ ಮಾಡಿದ್ದಾರೆ ರೀ. ಸ್ವಾಮಿ RR ನಗರದಲ್ಲೇ ರೀ ಪವಿತ್ರ ಗೌಡರು ದರ್ಶನ ಇರೋದು, ಅವ್ರ ಲೊಕೇಶನ್ ಅಲ್ಲಿ ಬರೋದೇ ಇನ್ನೆಲ್ಲರಿ ಬರುತ್ತೆ. ಈ ಕೇಳಿಬಿಟ್ಟಾಗ ಈ ಡಿಜಿಟಲ್ ಎವಿಡೆನ್ಸ್ಗಳ ಕಥೆ ಏನು ಸಾರ್ ಅಂತ? ಹೌದು, ಕೆಲವಷ್ಟುಗಳು ಡಿಜಿಟಲ್ ಎವಿಡೆನ್ಸಸ್ಗಳೇನಾಗ್ತವೆ ಅಂತಂದರೆ ಅವರಿರುವಂಥ ಜಾಗದಲ್ಲಿರ್ತಕ್ಕಂಥ ನಡೆದಿರುವಂಥವು ಟವರ್ ಡೀಟೇಲ್ಸ್ಗಳು ತಗೊಳ್ತೀವಿ, ಮತ್ತು ಅದಕ್ಕೆ ಪೂರಕವಾಗಿ ಬೇರೆ ಬೇರೆಯವರು ಆ ಸಮಯದಲ್ಲಿ ಎಲ್ಲಿಂದ ಮಾತಾಡಿದರು, ಮತ್ತು ಅದನ್ನು ನಾವು ಪೂರಕವಾಗಿ ವಿಭಾಗ ಮಾಡ್ಕೊಳ್ಳೋದ್ರಲ್ಲೇನು ಭಾಳ ಸುಲಭಕ್ಕೆ ಮಾಡ್ಕೊಳ್ತೀವಿ ನಾವು ಯಾವುದು ಡಿಜಿಟಲ್ ಎವಿಡೆನ್ಸಸ್ನ. ಅವ್ರು ಏನೇ ಮಾಡಿದ್ರು ಸಹ ನಾವುಗಳ ಜಾಗಗಳಿಲ್ಲ, ನಮ್ಗೆ ವಾಸ ಮಾಡ್ತಾ ಇದ್ದಿದ್ದೆ ಅದೇ ಜಾಗ, ಅದು ಆರ್ಗ್ಯುಮೆಂಟ್ಗಾಗುತ್ತೆ ಹೊರತು ಅದನ್ನು ಅವ್ರು ಮಾತಾಡ್ಬೋದು, ನ್ಯಾಯಾಲಯಗಳಲ್ಲಿ ಹೇಳ್ಬೋದು. ಈ ಥರ ಪೊಲೀಸರುಗಳು ಅಲ್ಲಿದ್ದಂಥವ್ರು ಅಷ್ಟೇ, ಅವರು ಅದೇ ಲೊಕೇಶನಲ್ಲಿ ಅವರು ವಾಸ ಮಾಡುವಂಥದ್ದು, ಇನ್ನೆಲ್ಲಿ ವಾಸ ಮಾಡ್ತಾರೆ ಅಂತ ಅವೆಲ್ಲ ಪೂರಕವಾಗಿ ಆಗ್ತವೆ. ಆದರೆ ಈಗೇನಾಗುತ್ತೆ ನೋಡಿ, ಈ ಪ್ರಕರಣದಲ್ಲಿ ಪೂರ್ಣ ಪ್ರಮಾಣದ ತನಿಖೆ ಆಗೋಗ್ಬಿಟ್ಟಿದೆ, ಚಾರ್ಜ್ ಶೀಟು ಆಗೋಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟ್ರಯಲು ನಡೆದೋಗ್ಬಿಟ್ಟಿದೆ, ಹಾಗೆ ಶಿಕ್ಷೆನೂ ಪ್ರಕಟ ಆಗ್ಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಏನು, ಯಾರೇ ಆಗಲಿ ಕನ್ವಿಕ್ಷನ್ ಆದಂಥವ್ರು ಮೇಲ ಕೋರ್ಟ್ಗಳಿಗೆ, ಡಿವಿಷನ್ ಬೆಂಚ್ಗೆ ಹೋಗಿ ಅದನ್ನು ಸ್ಟೇ ಕೇಳುವಂಥದ್ದು ಮತ್ತು ಕ್ವಾಶ್ ಕೇಳ್ತಕ್ಕಂಥದ್ದು ಮಾಡುವಂಥ ಪ್ರಕ್ರಿಯೆ ಎಲ್ಲ ಪ್ರಕರಣಗಳಲ್ಲೂ ಇರ್ತವೆ. ಕೆಲವಷ್ಟು ಪ್ರಕರಣಗಳು ಕೆಳಗಡೆ ಕೋರ್ಟ್ಗಳಲ್ಲಿ ಅಕ್ವಿಟ್ ಆದಂಥವು ಹೈಕೋರ್ಟ್ಗಳಲ್ಲಿ ನಾವು ಶಿಕ್ಷೆಗಳನ್ನ ತಗೊಂಡಿರ್ತಕ್ಕಂಥವು ಇದ್ದಾವೆ. ಕೆಳಗಡೆನಲ್ಲಿ ನಮ್ಮ ಸಾಕ್ಷಿಗಳನ್ನ ಇಲ್ಲ ಅದು ಅಂತ ಅಕ್ವಿಟ್ ಆದಂಥವು ಅಲ್ಲಿ ಮೇಲ್ಗಡೆ ಕೇಸ್ಗಳಲ್ಲಿ ಹೈಕೋರ್ಟ್ಗಳಲ್ಲಿ ಶಿಕ್ಷೆ ಆಗಿ ಅವ್ರಿಗೆ ಇರ್ತಕ್ಕಂಥ ಪ್ರಕರಣಗಳು ನಾವುಗಳನ್ನ ನೋಡಿದ್ದೀವಿ ಭಾಳ ವರ್ಷಗಳಿಂದ. ಆ ಕಾರಣಕ್ಕೆ ಇದೆಲ್ಲ ಪ್ರಕ್ರಿಯೆ ಇದು ಏನು ನಡೀತದೆಯೋ ಇದಾದ್ಮೇಲೆ ನಮ್ಮ ಒಂದು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಆಗಿಬಿಟ್ಟು ನಡೆದ್ಬಿಟ್ಟು ಮುಂದೆ ಹೋಗ್ಬಿಟ್ಟಾದ್ಮೇಲೆ ತನಿಖಾಧಿಕಾರಿಗಳು ಮತ್ತು ಬೇರೆ ತನಿಖೆ ಮಾಡಿರತಕ್ಕಂಥವ್ರದ್ದು ಏನು ಸಾಮಾನ್ಯವಾಗಿ ಇನ್ನೇನು ಜವಾಬ್ದಾರಿ ಏನಿರಲ್ಲ, ಮುಗೀತು. ಆದರೆ ಆ ಪ್ರಾಸಿಕ್ಯೂಷನ್ ಸೈಡ್ ಅವರು ಇರುವಂಥವ್ರು ಗೆ ನಾವುಗಳು ಅವ್ರೇನಾದರೂ ಅಪೀಲ್ಗೆ ಹೋಗ್ಬೇಕಾದಂಥ ಸಮಯದಲ್ಲಿ ಮತ್ತು ಅವ್ರಿಗೆ ಸರಿಯಾದಂಥ ಏನು ಪೇಪರ್ಗಳನ್ನ ಒದಗಿಸುವಂಥದ್ದು ಮತ್ತು ಅದರ ಮಾಹಿತಿಗಳ ಕೊಡುವಂಥದ್ದು ಕೆಲಸನ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಫೈಲು ನಮ್ಮ ಹತ್ರ ಇರೋ ಕಾರಣಕ್ಕೋಸ್ಕರನೇ ಅದನ್ನು ಕೊಡಬೇಕಾಗಿರುತ್ತೆ. ಅದು ಬಿಟ್ಟು ಉಳಿದದ್ದೆಲ್ಲನೂ ಸಹ ಏನು ನಾವು ಕೊಟ್ಟಿರ್ತಕ್ಕಂಥ ಕಡತಗಳೇನಿರ್ತೋ ಮತ್ತು ನ್ಯಾಯಾಲಯದಲ್ಲಿ ಈಗಾಗಲೇ ಏನು ಸಲ್ಲಿಸಿರ್ತಾರೋ ಅದ್ರ ಮೇಲೇ ಪೂರಕವಾಗಿ ಇನ್ನು ಮುಂದೆ ನಡೀತಕ್ಕಂಥದ್ದೆಲ್ಲ ನಡೀತದೆ. ಇನ್ನು ಬೇರೆ ನಾವೇನು ಕೊಡ್ತೀವೋ ಮತ್ತು ನಾವೇನು ಸಾಕ್ಷಿಗಳು ಹೇಳ್ತೇವೆ ಅದು ಯಾವುದೂ ಇನ್ನು ಇವಾಗ ಸದ್ಯಕ್ಕೆ ಅದೆಲ್ಲ ಅದು ಪರಿಗಣೆ ಆಗೋದಿಲ್ಲ. ಆ ಕಾರಣಕ್ಕೆ ಇದು ನ್ಯಾಯಾಲಯದ ಪ್ರಕ್ರಿಯೆಯ ಒಂದು ಭಾಗ, ಅದು ನಡೀತಾ ಇದೆ. ಅದರಲ್ಲಿ ಇವರಿಗೆ ಜಯ ಸಿಕ್ಕಿದೆ, ಮತ್ತು ಅವರು ಮುಂದೆ ಇನ್ನೊಂದು ಅವರು ಹೋಗ್ಬೋದು. ಹೀಗೆ ಇದರಲ್ಲಿ ನಾವು ಹಲವಾರು ಏಳು ಬೀಳುಗಳು ತಿರುವುಗಳನ್ನ ನಾವು ಇನ್ನೂ ಕಾಣಬಹುದಾಗಿದೆ ಅಂತ ಅನ್ನಿಸ್ತದೆ ರಮಾಕಾಂತ್ ಅವರೇ. ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ಸಂಗೀತಣಿಗೆ ಸರ್, ಥ್ಯಾಂಕ್ ಯು ಬಸವರಾಜು ಕೊರವರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇಷ್ಟೇ ಟೈಮ್ ಸಾಕಾಗಲಿಲ್ಲ, ಇನ್ನೊಂದಿನ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ನಿಮ್ಮನ್ನು ಕರೆಸ್ಕೊಳ್ತೀನಿ ನಾನು. ಇದರೊಂದಿಗೆ ಅಖಾಡ ಬಿಗ್ ಫೈಟ್ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.